ವೆಲ್ಕಮ್ ಟು ನರೇನ್ ಅಕಾಡೆಮಿ. ವಿದ್ಯಾರ್ಥಿಗಳೇ, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ PAO ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ಆಧಾರದಲ್ಲಿ ನಾನು ಈಗಾಗಲೇ 2 ವಿಡಿಯೋ ಮಾಡಿ ಹಾಕಿದ್ದೇನೆ. ಪಾರ್ಟ್ 1, ಪಾರ್ಟ್ 2 ಈಗಾಗಲೇ ತಾವು ತುಂಬಾ ಜನ ನೋಡಿದಿರಿ, ಒಳ್ಳೆಯ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದೀರಿ. ಈಗ 3ನೇ ಭಾಗದಲ್ಲಿ, ಇದು ಭಾಗ 3. ಸೊ 3ನೇ ಭಾಗದಲ್ಲಿ 20 ಪ್ರಶ್ನೆ. ನಾನು ಈ ಹಿಂದೆ ಹೇಳಿದಂತೆ ಪ್ರತಿ ಭಾಗದಲ್ಲಿ 20 ಪ್ರಶ್ನೆಗಳು, ಅದಕ್ಕೆ ಉತ್ತರ ಮಾತ್ರ ಅಲ್ಲ, ಮುಂದೆ ಏನ್ ಬರ್ಬೋದು ಅಂತ ತರ್ಕ ಮಾಡಿ ಕೊಟ್ಟಿದ್ದೇನೆ. ನೀವು ಕೂಡ ಹಾಗೆ ಅಧ್ಯಯನ ಮಾಡಿದ್ರೆ ಅದು ಖಂಡಿತ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಆಗೋ ಸಾಧ್ಯತೆ ಇದೆ. ನೋಡುವ ಇಲ್ಲಿ ಏನೇನು ಪ್ರಶ್ನೆ ಬಂದಿದೆ 3ನೇ ಭಾಗದಲ್ಲಿ, ನೋಡ್ತಾ ಹೋಗುವ. ಇದು ಪೇಪರ್ 1. ನೆನ್ಪಿಡಿ, ಯಾವ ಪೇಪರ್ ಅಂದ್ರೆ ಪೇಪರ್ 1 ನಲ್ಲಿ 100 ಪ್ರಶ್ನೆ ಇರ್ತದೆ. ಪೇಪರ್ 1 ಇದರಲ್ಲಿ 100 ಪ್ರಶ್ನೆಗಳು. ಇನ್ನೊಂದು ಪೇಪರ್ 2 ದಲ್ಲಿ 100 ಪ್ರಶ್ನೆ ಇರ್ತದೆ, ಅದು ಇನ್ನೊಂದ್ಸಲ ನೋಡ್ತೇವೆ. ಈಗ ಸದ್ಯಕ್ಕೆ ಈ ಪೇಪರ್ 1 ನಲ್ಲಿ ಒಂದು ಭಾಗ ಕಂಪ್ಲೀಟ್ ಆಗಿದೆ, ಅದು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದೆ. 2ನೇ ಭಾಗ ಕಂಪ್ಲೀಟ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇದೆ. ಇದು 3ನೇ ಭಾಗ ನಾವು ಮಾಡ್ತಾ ಇದ್ದೇವೆ. ಇದು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಇದ್ದೇವೆ. ನೋಡುವ. ಸೊ ಇಲ್ಲಿ ಪ್ರಶ್ನೆ ಏನು ಅಂತೇಳಿ ನೋಡ್ಬಿಡುವ. ಪ್ರಶ್ನೆ 41 ಯಾಕೆ? ಈಗಾಗಲೇ 20 40 ಪ್ರಶ್ನೆಗೆ ಉತ್ತರ ಕೊಡಲಾಗಿದೆ. 41ನೇ ಪ್ರಶ್ನೆ. ಭಾರತ ಸರ್ಕಾರವು ರಚಿಸಿದ ಒಂದು ರಾಷ್ಟ್ರ, ಒಂದು ಚುನಾವಣೆ, ಉನ್ನತಾಧಿಕಾರ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು? ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮಲ್ಲಿ ಈಗ ಹೇಗೆ ವ್ಯವಸ್ಥೆ ಇದೆ ಅಂದ್ರೆ, ಕೇಂದ್ರದ ಒಂದ್ಸಲ ಚುನಾವಣೆ ಆಯ್ತು, ಆಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚುನಾವಣೆ ಆಗ್ತಾ ಇರುವಾಗ ಇಡೀ 5-10 ವರ್ಷ ಚುನಾವಣೆ ಆಗ್ತಾನೆ ಇರ್ತದೆ ಒಂದೆಲ್ಲ ಒಂದು ಕಡೆ. ಹಾಗಾಗಬಾರ್ದು, ಖರ್ಚು ವೆಚ್ಚಗಳು ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಚುನಾವಣೆ ಮಾಡಿದ್ರೆ ಮತ್ತೆ ಪದೇ ಮಾಡೋ ಹಾಗಿಲ್ಲ, ಮುಂದಿನ 5 ವರ್ಷದ ನಂತರ ಇನ್ನೊಂದ್ಸಲ ಚುನಾವಣೆ ಮಾಡೋದು. ಈ ರೀತಿ ಒಂದು ಆಲೋಚನೆ ಮಾಡಿದೆ ಸರ್ಕಾರ. ಅದ್ರ ಬಗ್ಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತೇಳಿ ಇದಕ್ಕೊಂದು ಸಮಿತಿ ರಚನೆ ಮಾಡಿದ್ರು. ಆ ಸಮಿತಿಯ ಯಾರಿದ್ರು ಅದರ ಅಧ್ಯಕ್ಷರು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಹರೀಶ್ ಸಾಳ್ವೆ, ರಾಮನಾಥ್ ಕೋವಿಂದ್. ನೋಡಿಬಿಡುವ ಯಾರು ಅಂತೇಳಿ. ಸರಿಯಾದ ಉತ್ತರ ರಾಮನಾಥ್ ಕೋವಿಂದ್. ಸೊ ಇದಕ್ಕೆ ಅರ್ಥ ಗೊತ್ತಾಯ್ತು. ಸೊ ಇನ್ನೇನು ಬರ್ಬಹುದು, ಇವರು ಯಾರು ಏನು ಅಂತ ಸ್ವಲ್ಪ ಅಧ್ಯಯನ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಸಹಕಾರಿ ಆಗ್ತದೆ. ಅಲ್ಲಿ ನೋಡುವ ಇನ್ನೊಂದ್ಸಲ. ನೋಡಿ, ಭಾರತದ ಮಾಜಿ ರಾಷ್ಟ್ರಪತಿ ಇವರು. ಸೊ ನಿಮ್ಗೆ ಇನ್ನೊಂದ್ಸಲ ಪ್ರಶ್ನೆ ಬರೋದು, ರಾಷ್ಟ್ರಪತಿ ಆಗಿದ್ರು ಅಂತ ಹೇಳಿ ಎಲ್ಲಾದ್ರೂ ಪ್ರಶ್ನೆ ಕೇಳಿದ್ರೆ, ಹೌದು, ಇವರು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಇವರು ಆ ಸಮಿತಿಯ ಅಧ್ಯಕ್ಷರಾಗಿದ್ರು. ಆಯ್ತಾ? ಒಂದಾಯ್ತು. ಈ ಸಮಿತಿಯು ದೇಶದಲ್ಲಿ ಏಕಕಾಲದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆ ನಡೆಸುವ ಬಗ್ಗೆ ಒಂದು ವಿವರವಾದ ವರದಿ ಕೊಟ್ಟಿದೆ. ಸೊ ನೀವು ಏನ್ ಮಾಡ್ಬೋದು, ರಾಮನಾಥ್ ಕೋವಿಂದ್ ಬಗ್ಗೆ ನೆಕ್ಸ್ಟ್ ಟೈಮ್ ಪ್ರಶ್ನೆ ಬರ್ಬೋದು. ಹಾಗಾಗಿ ನೆನ್ಪಿಡಿ, ಈಗ ಮುರ್ಮು ಅವರು ಏನು ಅಧ್ಯಕ್ಷರಿದ್ದಾರೆ, ನಮ್ಮ ರಾಷ್ಟ್ರಪತಿ ಇದ್ದಾರೆ, ಅದಕ್ಕಿಂತ ಮೊದಲು ಇವರಾಗಿದ್ರು ಭಾರತದ ನಮ್ಮ ಪ್ರೆಸಿಡೆಂಟ್. ಹಾಗಾಗಿ ಇದು ಕೂಡ ಒಂದು ಪಾಯಿಂಟ್ ಇಟ್ಕೊಳ್ಳಿ. ಅವರ ಸಮಿತಿ, ಅವ್ರು ರಿಟೈರ್ಡ್ ಆದ್ಮೇಲೆ, ಅವರ ನಂತರ ಅಂದ್ರೆ ಅವರ ನಿವೃತ್ತಿ ಹೊಂದಿದ ಮೇಲೆ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವರು ಒಂದು ತಜ್ಞರಲ್ವಾ, ಅವರನ್ನು ನೇಮಿಸಿದ್ರು ನೋಡಿ ಅಂತೇಳಿ. ಸೊ ಹಾಗಾಗಿ ಇದು ಕೇಳಿದ್ದಾರೆ, ಇದು ಒಳ್ಳೆ ಪಾಯಿಂಟ್. ನೆಕ್ಸ್ಟ್ ಇದಕ್ಕೆ ಹೋಗ್ತೇನೆ. ಪ್ರಶ್ನೆ 42, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿದೆ. ಸೊ ನೋಡುವ ಏನೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ, ಈಗ ಕರ್ನಾಟಕದ ಯಾವ್ದಾವ್ದು ನಮ್ಮ ಆಳ್ವಿಕೆ ಮಾಡಿದ ವಂಶಸ್ಥರು ಕೊಟ್ಟಿದ್ದಾರೆ. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು ಅಂತ ಕೊಟ್ಟಿದ್ದಾರೆ. ಅವರ ಲಾಂಛನಗಳನ್ನು ಹೊಂದಿಸಿ ಬರೀಬೇಕು ಈಗ ನೀವು. ಸೊ ಇತಿಹಾಸ ಓದಿದ ವಿದ್ಯಾರ್ಥಿ ಈಸಿಯಾಗಿ ಬರ್ತಾನೆ, ಬಟ್ ಯಾರು ಓದಿದ್ರಿ ಸಂತೋಷ, ಓದದೇ ಇದ್ದವರಿಗೆ ಒಂದು ಇಲ್ಲಿ ಪಾಯಿಂಟ್ ನೋಡಿ ಬಿಡುವ ಯಾವ್ದಿದೆ ಅಂತೇಳಿ. ಸರಿಯಾದ ಉತ್ತರ ನೋಡಿ, ಇಲ್ಲಿ ಹೊಂದಿಸಿ ಬರಿಬೇಕಾಗಿದೆ. ಸಿ ಸರಿಯಾದ ಉತ್ತರ ಅಂತ ಹೇಳ್ತಾರೆ. ಸಿ ಸರಿಯಾದ ಉತ್ತರ ಅಂದ್ರೆ ಹೊಂದಿಸಿ ಹೇಗೆ ಮಾಡಿದ್ದಾನೆ ನೋಡಿ ಇಲ್ಲಿ. ಎ, ಕದಂಬರಿಗೆ ಯಾವುದಿದೆ ಅಂತ ಹೇಳಿದ್ರೆ, ಕದಂಬರಿಗೆ ಯಾವುದು ಅಂತ ಹೇಳಿ ಕೊಟ್ಟಾಗ ಇಲ್ಲಿ 3ನೇದು ಅಂತ ಹೇಳ್ತಾರೆ. ಯಾವುದು? ಸಿಂಹ ಮತ್ತು ವಾನರ, ಇದು ಅವರ ಒಂದು ಇದಾಯ್ತು. ಸರಿ. ಗಂಗರು 2ನೇದು. ಇವ್ರು ಗಂಗರಿಗೆ ಯಾವ್ದಿತ್ತು 2ನೇವರಿಗೆ? 4 ಅಂತ ಹೇಳ್ತಾರೆ. 4 ಯಾವುದು? ನಂದಿ. ಓಕೆ. ಸಿ 2, ಚಾಲುಕ್ಯರದ್ದು ಯಾವ್ದಿತ್ತು ಅಂತ ಹೇಳುವಾಗ ಇಲ್ಲಿ ವರಾಹ. ಸೊ ಇದು ಒಂದಾಯ್ತು. ಡಿ 1, ರಾಷ್ಟ್ರಕೂಟದ್ದು ಯಾವ್ದಿತ್ತು ಅಂತ ಹೇಳಿದ್ರೆ ಗರುಡ. ಸೊ ಈ ರೀತಿ ಅವರು ಹೊಂದಿಸ್ಲಿಕ್ಕೆ ಹೇಳಿದ್ರು. ಸೊ ನೋಡಿ ಬಿಡುವ ಇನ್ನೊಂದ್ಸಲ, ನಿಮ್ಗೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೇನೆ.
ಕರ್ನಾಟಕದ ರಾಜವಂಶಿಗಳು ಮತ್ತು ಅವುಗಳ ಲಾಂಛನಗಳನ್ನು ಕದಂಬರು ಸಿಂಹ ಮತ್ತು ವಾನರ ಧ್ವಜ, ಗಂಗರು ನಂದಿ, ಚಾಲುಕ್ಯರು ವರಹ, ರಾಷ್ಟ್ರಕೂಟರು ಗರುಡ. ಇದು ನಿಮಗೆ ಪದೇ ಪದೇ ಬರ್ತಾ ಇರ್ತದೆ. ಅದಕ್ಕಾಗಿ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಮುಂದೆ ಕೂಡ ಬರ್ತದೆ. ಮತ್ತೆ ನೀವು ಏನ್ ಮಾಡಿ, ಈ ವಂಶಸ್ಥರ ಬಗ್ಗೆ ಅಧ್ಯಯನ ಮಾಡಿ. ತುಂಬಾ ಪ್ರಶ್ನೆ ಬರ್ತದೆ, ಯಾಕಂದ್ರೆ ಹೇಳಿದ್ದಾರೆ ಸಿಲೆಬಸ್ ಅಲ್ಲಿ ಕರ್ನಾಟಕದ ಇತಿಹಾಸದ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರ್ತದೆ ಅಂತ ಹೇಳಿದ್ದಾರೆ. ನೀವು ಅದು ಡೀಟೇಲ್ಸ್ ಓದಿದಾಗ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಹೋಗ್ತೇನೆ. ಪ್ರಶ್ನೆ 43. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ನೋಡಿ, ಇಲ್ಲಿ ಜೋಡಿ ಇದೆ. ಏನ್ ಜೋಡಿ ಇದೆ? ಗಾಂಧಿ ಇರ್ವಿನ್ ಒಪ್ಪಂದ ಇಸ್ವಿ ಕೊಟ್ಟಿದ್ದಾರೆ 1931. ಆಮೇಲೆ ನೆಹರು ವರದಿ 1928. ಇನ್ನೊಂದು ಜೋಡಿ ಅಂದ್ರೆ ಏನು? ಆಗಸ್ಟ್ ಕೊಡುಗೆ 1939. ಆಮೇಲೆ ಡಿ ದಲ್ಲಿ ವೇವೆಲ್ ಯೋಜನೆ 1945 ಜೋಡಿ. ಇದರಲ್ಲಿ ನೀವು ಗುರುತಿಸಬೇಕಾಗಿದೆ. ನೋಡುವ. ಸರಿಯಾದ ಆನ್ಸರ್ ಸಿ ಅಂತ ಹೇಳ್ತಾರೆ. ಏನಾಗಿದ್ರೆ ಸಿ? ಆಗಸ್ಟ್ ಕೊಡುಗೆ 1939. ಇದರಲ್ಲಿ ತಪ್ಪಾಗಿದೆ, ಇದು ಸರಿಯಲ್ಲ. ಅಲ್ಲಿ ಕೇಳಿದ ತಪ್ಪಾಗಿದ್ದು ಗುರುತಿಸಿ ಅಂದ್ರೆ ಬಾಕಿ ಸರಿ ಇದೆ ಅಂತ ಆಯ್ತಲ್ವಾ? ಇದು ಕೂಡ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಒಂದು ಪ್ರಶ್ನೆ ಆಗ್ತದೆ ಅದು. ಈಗ ತಪ್ಪಾಗಿದ್ದನ್ನು ಸರಿ ಮಾಡಿಬಿಡುವಲ್ಲ, ಯಾಕಂದ್ರೆ ಇಲ್ಲಿ ಕೇಳಿದ ತಪ್ಪಾಗಿದ್ದನ್ನೇ ನೀವು ಗುರುತಿಸಿದ್ರೆ ಸರಿಯಾದ ಆನ್ಸರ್ ಆಗ್ತಿತ್ತು, ಮಾರ್ಕ್ಸ್ ಸಿಗ್ತಾ ಇತ್ತು ಅಲ್ಲಿ. ಇನ್ನು ಮುಂದೆ ನೋಡುವ ಒಂದ್ ಸ್ವಲ್ಪ ಮಾಹಿತಿಗಳನ್ನು. ಆಗಸ್ಟ್ ಕೊಡುಗೆಯನ್ನು ಆಗಸ್ಟ್ ಆಫರ್ ಬ್ರಿಟಿಷ್ ಸರ್ಕಾರವು 1940ರಲ್ಲಿ ಆಗಸ್ಟ್ 8ರಂದು ಘೋಷಣೆ ಮಾಡಿತ್ತು. 1939ರಲ್ಲಿ ಅಲ್ಲ. ಅಂದ್ರೆ ಅಲ್ಲಿ ಕೇಳಿದ್ದೇನು 39 ಅಲ್ಲ, ಅದು ಸರಿಯಾಗಿತ್ತು. ಯಾಕಂದ್ರೆ ತಪ್ಪಾಗಿದ್ದು ಕೇಳಿದ್ದಾನೆ. ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇದು ನೆನ್ಪು ಮಾಡ್ಕೊಳ್ಳಿ. ಆಗಸ್ಟ್ ಆಫರ್ ಏನು ಅಂತ ಹೇಳಿದ್ರೆ, ಬ್ರಿಟಿಷ್ ಸರ್ಕಾರ ನಮ್ಗೆ ಸಂವಿಧಾನ ಬರೆಯುವ ಬಗ್ಗೆ ಆಲೋಚನೆ ಮಾಡ್ತೇವೆ, ಆದಷ್ಟು ಬೇಗ ನಮ್ಮ ಸಂವಿಧಾನ ಆಗಬೇಕು ಅಂತ ಆಗಸ್ಟ್ ಆಫರ್ ಅಂತ ಪ್ರಶ್ನೆ ಬರ್ತದೆ ಯಾವಾಗ್ಲೂ. ಅದ್ರ ಬಗ್ಗೆ ಇದು ನೋಡಿ. 2ನೇ ಮಹಾಯುದ್ಧದಲ್ಲಿ ಭಾರತೀಯ ಬೆಂಬಲವನ್ನು ಪಡೆಯಲು ಅಂದಿನ ವೈಸ್ರಾಯ್ ಲಾರ್ಡ್ ಲಿಲಿತ್ಲೋ ಈ ಕೊಡುಗೆಯನ್ನು ಪ್ರಸ್ತಾಪಿಸಿದರು. ಏನ್ ಹೇಳ್ತಾರೆ ಅಂದ್ರೆ, ಏನು ನಮ್ಮಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಎನ್ನುವಾಗ, ಆಯ್ತು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೇವೆ, 2ನೇ ಮಹಾಯುದ್ಧದಲ್ಲಿ ನಿಮ್ಮ ಸಪೋರ್ಟ್ ಇರಲಿ. ಯಾಕೆ ಸಪೋರ್ಟ್ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ನೀವು ನಂಬ್ತಿರೋ ಬಿಡ್ತಿರೋ, ನಮ್ದು ಆ ಕಾಲದಲ್ಲಿ ಬ್ರಿಟಿಷರು ಕಟ್ಟಿದ ಸಂಸ್ಥೆ, ಬ್ರಿಟಿಷರೇ ತಗೊಂಡಿದ್ದ ಸಂಸ್ಥೆ ಅಂದ್ರೆ ಸೈನ್ಯ 13 ಲಕ್ಷ ಇದ್ರಂತೆ. ಅದರಲ್ಲಿ ಕನಿಷ್ಠ 2ನೇ ಮಹಾಯುದ್ಧದಲ್ಲಿ ನಮ್ಮ ಭಾರತೀಯ ಸೈನ್ಯ 2.5 ಲಕ್ಷ ಈ ಬ್ರಿಟನ್ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಿತ್ತು. ಆ ಬೆಂಬಲ ಕೇಳಿದ್ರು ಅವರು. ಅದಾದ್ಮೇಲೆ ನಾವು ಸ್ವಾತಂತ್ರ್ಯ ಕೊಡ್ತೇವೆ ಅಂತೇಳಿ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಇದೆ. ಇವೆಲ್ಲ ನೋಡಿ ಇಟ್ಕೊಳ್ಳಿ. ಇದನ್ನೇ ಸುತ್ತಿ ಬಳಸಿ ಇಲ್ಲಿ ಕೇಳ್ಬೋದು ನೆಕ್ಸ್ಟ್ ಟೈಮು. ಆಗಸ್ಟ್ ಆಫರ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ 44ನೇ ಪ್ರಶ್ನೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೋಡಿ, ಇಂಗ್ಲಿಷಿನ ಶಾರ್ಟ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ? TIPAM. ಇದರ ಪೂರ್ಣ ರೂಪ ಯಾವುದು ಅಂತ ಹೇಳಿ, ಅದರ ಪೂರ್ಣ ರೂಪ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ನೀವು ಓದಿ ಸರಿಯಾಗಿ ಗುರುತಿಸಬೇಕು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರ ಕನ್ನಡ ರೂಪದಲ್ಲೇ ಕೊಟ್ಟಿದ್ದಾರೆ. ಏನು? ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಇದು ತರ 4 ಕೊಟ್ಟಿದಾರಲ್ಲ, ಇದರಲ್ಲಿ ಯಾವುದು ಅಂತ ಈ 4 ಓದಿ ಸರಿಯಾದ ಗುರುತಿಸ್ಬೇಕು. ನೋಡುವ ಸರಿಯಾದದ್ದು ಯಾವುದು ಅಂತ ಹೇಳಿದಾಗ ಎ ಸರಿಯಾದದ್ದು. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡ್ಬಿಡುವ. ನೋಡಿ, DIAM ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿ ಹೇಳಿದರೆ ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣೆ ಇಲಾಖೆ ಅಂತೇಳಿ ಒಂದು ಸಪರೇಟ್ ಇಲಾಖೆ ಇದೆ. ಇದು ಏನ್ ಕೆಲಸ ಅಂತೇಳಿ ಇಲ್ಲಿ ಪಾಯಿಂಟ್ ಕೂಡ ಕೊಟ್ಟಿದ್ದೇನೆ. ಇದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಮತ್ತು ಸರ್ಕಾರಿ ಸಂಸ್ಥೆಗಳ ಹೂಡಿಕೆ ಹಿಂತೆಗೆದುಕೊಳ್ಳುವ ಕೊಡುವಾಗೆ ಅಂದ್ರೆ ಡಿಸ್ ಇನ್ವೆಸ್ಟ್ಮೆಂಟ್ ನಿರ್ವಹಿಸ್ತದೆ. ಅಂದ್ರೆ ಹೇಗೆ ನೋಡಿ, ನಮ್ಮ ಭಾರತ ಸರ್ಕಾರದ್ದು ಕರ್ನಾಟಕ ಸರ್ಕಾರದ್ದು ತುಂಬಾ ಉದ್ಯಮಗಳಿದೆ. ಸರ್ಕಾರವೇ ಉದ್ಯಮ ನಡೆಸ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ಆಮೇಲೆ NTPC, NPCL, ಹೀಗೆ ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ. ಕೋಟ್ಯಾಂತರ ಬಿಸ್ನೆಸ್ ಮಾಡುವಂತ ಅಸಂಖ್ಯಾತ ಸಂಸ್ಥೆಗಳಿದೆ. ಇಲ್ಲಿ ನೀವು ಏನು ಭಾರತ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹಿಂತೆಕೊಂಡು ಯಾರು ಪಬ್ಲಿಕ್ ಆಗಿ ಒಳ್ಳೊಳ್ಳೆ ಕಂಪನಿಗಳು ಬರ್ತದೆ ಅವ್ರಿಗೆ ಕೊಡುದು. ಅದನ್ನು ಇನ್ನಷ್ಟು ಉನ್ನತೀಕರಣ ಮಾಡಿ ಅತ್ಯಂತ ಆಧುನಿಕಗೊಳಿಸಿ ಹೆಚ್ಚು ಲಾಭ ಬರುವ ಹಾಗೆ ಮಾಡುದು ಅಂತ ಒಂದು ಆಲೋಚನೆ ಸರ್ಕಾರದ. ಅದ್ರ ಬಗ್ಗೆ ಕೇಳಿದ್ದಾರೆ. ಸೊ ಸ್ವಲ್ಪ ಓದಿದ್ರೆ, ದಿನಪತ್ರಿಕೆ ಓದಿದ್ರೆ ಗೊತ್ತಾಗ್ತದೆ ಇಂಥದ್ದೊಂದು ಇಲಾಖೆ ಆಗಿದೆ. ನೆನ್ಪಿಟ್ಕೊಳ್ಳಿ, ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಪ್ರಶ್ನೆ 45. ಇದು ಕೂಡ ಹಾಗೆ. ಇಲ್ಲಿ ಒಂದು ಏನ್ ಮಾಡಿದ್ದಾರೆ ಅವರು, ಮತ್ತೆ ಇಂಗ್ಲಿಷಿನ ಶಾರ್ಟ್ ಫಾರ್ಮ್ ಕೊಟ್ಟಿದ್ದಾರೆ, KHIR. ಇದರ ಫುಲ್ ಫಾರ್ಮ್ ಏನು ಅಂತ ಕೇಳ್ಬಿಟ್ಟಿದ್ದಾರೆ. ಆಮೇಲೆ ಅದಕ್ಕೇನಾಗಿದೆ, ಫುಲ್ ಫಾರ್ಮ್ ಆಯ್ತು,
ಜ್ಞಾನ, ಆರೋಗ್ಯ, ಆವಿಷ್ಕಾರಗಳು ಮತ್ತು ಸಂಶೋಧನೆಯಲ್ಲಿ ಎಲ್ಲಿ ಉದ್ದೇಶಿಸಲಾಗಿದೆ ಅಂತ. ಅಂದ್ರೆ ಈ ಸಂಸ್ಥೆ KHIR ಇದೆಯಲ್ಲ, ಯಾವ ನಗರದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೇಳಿದ್ದಾರೆ ಅವರು, ಅಷ್ಟೇ. ಬಟ್ ಅದ್ರ ಫುಲ್ ಫಾರ್ಮ್ ಕೂಡ ನೆಕ್ಸ್ಟ್ ಹೆಲ್ಪ್ ಆಗ್ಬೋದಲ್ಲ. ನಗರ ನೋಡಿಬಿಡುವ ಈಗ ಆನ್ಸರ್ ಯಾವ್ದಂತೇಳಿ. ಇದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತದೆ. ಸಂಸ್ಥೆ ಯಾವುದು? KHIR, ವಿಜ್ಞಾನ, ಆರೋಗ್ಯ, ಆವಿಷ್ಕಾರಗಳು, ಸಂಶೋಧನೆ. ಅದು ಸಂಸ್ಥೆಯ ಹೆಸರು, ಅದ್ರ ಉದ್ದೇಶ. ಸೊ ಇನ್ನಷ್ಟು ಮಾಹಿತಿ ನೋಡ್ಬಿಡುವ. KHR ಅಂದ್ರೆ ಏನು ಅಂದ್ರೆ ನಾಲೆಜ್, ಹೆಲ್ತ್, ಇನೋವೇಷನ್ ಅಂಡ್ ರಿಸರ್ಚ್, ಅದ್ರ ಶಾರ್ಟ್ ಫಾರ್ಮ್. ಫುಲ್ ಫಾರ್ಮ್ ಇದು ಕೂಡ ನೆಕ್ಸ್ಟ್ ಟೈಮ್ ಆಗ್ಬೋದು, ನೆನ್ಪಿಡಿ. ಆಮೇಲೆ ಎಲ್ಲಿ ಸ್ಥಾಪನೆ ಮಾಡಿದ್ರು? ಬೆಂಗಳೂರು ಅಂತ ಕ್ಲಿಯರ್ ಆಯ್ತು. ಇದು ಜಾಗತಿಕ ಮಟ್ಟದ ಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಒಂದೇ ನಡೀಲಿ, ಸಂಶೋಧನೆ ಆಗಬೇಕು, ಸೇವೆನೂ ಆಗಬೇಕು, ಆ ರೀತಿಯ ಒಂದು ದೊಡ್ಡ ಸಂಸ್ಥೆಯನ್ನು ಮಾಡಲಿಕ್ಕೆ ಆಲೋಚನೆ ಮಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರ. ಎಲ್ಲಿ? ಬೆಂಗಳೂರಲ್ಲಿ ಮಾಡಲಿಕ್ಕೆ. ನೆಕ್ಸ್ಟ್ ಟೈಮ್ ಇದ್ರ ಪ್ರಶ್ನೆ ಬರ್ಬೋದು, ಫುಲ್ ಫಾರ್ಮ್ ಕೇಳ್ಬೋದು, ನಿಮಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹೋಗುವ. ಈ ಕೆಳಕಂಡ ಶೈಕ್ಷಣಿಕ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಇಲ್ಲಿ ಸರ್ಕಾರ ತುಂಬಾ ಯೋಜನೆಗಳಿದೆ. ಓಕೆ, ಆ ಯೋಜನೆಗಳನ್ನ ಹೊಂದಿಸಿ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ ಅವರು, ಅಲ್ವಾ? ಏನ್ ಮಾಡಿದ್ದಾರೆ ಅವರು? ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆ, ವಿದ್ಯಾಂಜಲಿ, ಉನ್ನತ ಭಾರತ ಅಭಿಯಾನ್, ಪ್ರಗತಿ. ಇದು ಯಾರಿಗೆ ಹೊಂದಿಸಬೇಕು? ಆ ಯೋಜನೆ ಯಾರಿಗೆ ಅನ್ವಯಿಸ್ತದೆ ಅಂತ ಅಧ್ಯಯನ ಮಾಡ್ಬೇಕು. ಅದಕ್ಕೆ ಯೋಜನೆಗಳ ಬಗ್ಗೆ ತಿಳ್ಕೊಂಡ್ರೆ ಬಹಳ ಸುಲಭ ಆಗ್ತದೆ. ನೋಡಿಬಿಡುವ ಒಂದ್ಸಲ. ಎ ಆನ್ಸರ್ ಏನ್ ಹಾಗಿದ್ರೆ? ನೋಡಿ, ಎ ಮೂರನೇದು ಯಾವುದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎ ಅನ್ನೋದು ಮೂರನೇದು ಯಾವುದು? ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್. C2 ಯಾವುದು? C2 ಯಾವುದು? ಉನ್ನತ ಶಿಕ್ಷಣ ಸಂಸ್ಥೆಗಳು ಹಳ್ಳಿಗಳು ಮತ್ತು ಸಮಾಜದೊಂದಿಗೆ ಸಂಪರ್ಕಿಸುವುದು. ಇದು ಆಯ್ತು. D1 ಯಾವುದು? ಒಂದು ಬಾಲಕರಿಗೆ ತಾಂತ್ರಿಕ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಕೊಡುದು. ಈ ರೀತಿ ಹೊಂದಿಸಿ ಮಾಡಿದ್ದಾರೆ. ಸೊ ಇದ್ರ ಉದ್ದೇಶ ಕೂಡ ನೀವು ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನಿಮ್ಗೆ ಅದು ಹೆಲ್ಪ್ ಆಗ್ತದೆ. ಸ್ಕ್ರೀನ್ ಶಾಟ್ ತಗೊಳ್ಳಿ. ನ್ಯಾಷನಲ್ ಮಿಲ್ಲರ್ಸ್ ಕಮ್ ಮೆರಿಟ್ ಬಡ ವಿದ್ಯಾರ್ಥಿಗಳು ನೆರವಾದರೆ, ವಿದ್ಯಾಂಜಲಿ ಶಾಲೆಗಳ ಸಬಲೀಕರಣಕ್ಕೆ ಆಗ್ತದೆ. ಆಮೇಲೆ ಇನ್ನೊಂದು, ಪ್ರಗತಿ ಯೋಜನೆಯನ್ನು AICTE ಮೂಲಕ ತಾಂತ್ರಿಕ ಶಿಕ್ಷಣ ಕಲಿಯುವ ಬಾಲಕರಿಗೆ ಪ್ರೋತ್ಸಾಹ ನೀಡಲು. ಸೊ ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ, ಯಾವ ಉದ್ದೇಶಕ್ಕೆ ಇದೆ ಅಂತ ನೆಕ್ಸ್ಟ್ ಪ್ರಶ್ನೆಯನ್ನ ಮಾಡಬಹುದು. ನೆಕ್ಸ್ಟ್ ಇದಕ್ಕೆ ಹೋಗ್ತಾನೆ. 47 ಕೇಂದ್ರ ಜಲ ಆಯೋಗ ಅಂತ ಹೇಳಿದ್ರೆ ಸೆಂಟ್ರಲ್ ವಾಟರ್ ಕಮಿಷನ್. ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ. ಇಲ್ಲಿ ನಗರ ಮಾತ್ರ ಕೇಳಿದ್ದಾರೆ, ಯಾವ ಸ್ಥಳದಲ್ಲಿ ಅಂತೇಳಿ. ಇಲ್ಲಿ ಕರ್ನಾಲ್ ಸೇತುವೆ, ಕರ್ನಾಲ್ ಅಲ್ಲಿ. ತಾಜಿವಾಲಾ ಅಣೆಕಟ್ಟು, ಅಲ್ಲಿ ಯಮುನಾ ನಗರ ಅಂತ ಕೇಳಿದ್ದಾರೆ. ಹಳೆ ರೈಲ್ವೆ ಸೇತುವೆ ದೆಹಲಿ. ಹೌರಾ ಸೇತುವೆ ಕೋಲ್ಕತ್ತಾ. ಇವು ಕೂಡ ನೀವು ಸರ್ಚ್ ಮಾಡ್ಬೇಕು ಎಲ್ಲೆಲ್ಲಿ ಏನಿದೆ ಅಂತೇಳಿ. ಆದ್ರೆ ಇಲ್ಲಿ ಕೇಳಿದೇನು? ಅದು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಆ ನಗರ ಸ್ಥಳವನ್ನು ಗುರುತಿಸಬೇಕಾಗಿದೆ. ನೋಡುವ, ಗುರುತಿಸಿಬಿಡುವ. ಹಳೆ ರೈಲ್ವೆ ಸೇತುವೆ ದೆಹಲಿಯಲ್ಲಿ ಸ್ಥಾಪನೆ ಮಾಡಿದ್ರು. ಯಾವುದು? ನೋಡುವ ಡೀಟೇಲ್ಸ್. ನೋಡಿ ಇಲ್ಲಿ ಡೀಟೇಲ್ಸ್ ಅಲ್ಲಿ ಕೇಂದ್ರ ಜಲ ಆಯೋಗವು 1958ರಲ್ಲಿ ದೆಹಲಿಯಲ್ಲಿ ಹಳೆಯ ಸೇತುವೆಯಲ್ಲಿ ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನು ಆರಂಭಿಸಿತು. ಅಲ್ಲಿ ನಿಮ್ಗೆ ಸ್ಥಳ ಕೊಟ್ಟಿದ್ದಾನೆ, ಸ್ಥಳ ಮಾತ್ರ ಸೂಚನೆ ಮಾಡ್ಲಿಕ್ಕಿತ್ತು. ನೆಕ್ಸ್ಟ್ ಟೈಮ್ ಏನ್ ಬರ್ಬೋದು, ಯಾವ ವರ್ಷದಲ್ಲಿ ಅಂತ ಬಂದಾಗ 1958ರಲ್ಲಿ. ಅದೊಂದು ಪಾಯಿಂಟ್ ಆಯ್ತು. ಇದು ಯಾವ ನದಿ ದಡದಲ್ಲಿ ಅಂತ ಹೇಳಿದಾಗ ಯಮುನಾ ನದಿ. ಇನ್ನೊಂದು ನಿಮಗೆ ಏನ್ ಗೊತ್ತಾಯ್ತು? ಯಮುನಾ ನದಿ ದೆಹಲಿ ಹತ್ರ ಹರಿದು ಹೋಗ್ತದೆ ಅಂತ ಗೊತ್ತಾಯ್ತು. ಸೊ ಅದೊಂದು 4-5 ಪಾಯಿಂಟ್ ಆಗ್ತದೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಹೋಗ್ತಾನೆ. ಇನ್ನೊಂದು ಪ್ರಶ್ನೆ. ಭಾರತದಲ್ಲಿ ಆರಂಭಿಕ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಕಲ್ಲಿದ್ದಲು ಆಧಾರಿತವಾಗಿದ್ದವು. ಇದರಲ್ಲಿ ಒಂದೇ ಅಪವಾದ ಎಂದರೆ, ನೋಡಿ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಕನ್ಫ್ಯೂಸ್ ಏನಿಲ್ಲ. ಹೆಚ್ಚಿನ ನಮ್ಮ ಉಕ್ಕು ಮತ್ತು ಉಕ್ಕಿನ ಕಬ್ಬಿಣ ಕಾರ್ಖಾನೆಗಳಿದೆಯಲ್ಲ, ಅವು ಕಲ್ಲಿದ್ದಲ್ಲೇ ನಡೀತಾ ಇರ್ತದೆ. ಅಂದ್ರೆ ಅದಕ್ಕೆಲ್ಲ ಉರಿಸಿ ಇಂಧನ ಬೇಕಲ್ಲ, ಆ ಇಂಧನ ಯಾವ್ದಿತ್ತು ಅಂದ್ರೆ ಕಲ್ಲಿದ್ದಲು. ಇದರಲ್ಲಿ ಕಲ್ಲಿದ್ದಲು ಬಿಟ್ಟು ಬೇರೆ ಒಂದು ಉದ್ದೇಶ ಇದೆ, ಅದು ಏನು ಅಂತ ಕೇಳಿದ್ದಾರೆ. ಅಂದ್ರೆ ಇದರಲ್ಲಿ ಯಾವ್ದಂತ ಕೊಡ್ಬೇಕು, ಒಂದು ಅಪವಾದ ಯಾವುದೋ ಇದೆ ಇದರಲ್ಲಿ, ನಾವು ಗುರುತಿಸಬೇಕಾಗಿದೆ. ಕಲ್ಲಿದ್ದಲು ಬಿಟ್ಟು ಬೇರೆ ಇಂಧನ ಬಳಸ್ತಾ ಇದ್ರು, ಅದು ಯಾವುದು ಅಂತ ನೋಡ್ಬೇಕಾಗಿದೆ. ನೋಡುವ. ಭದ್ರಾವತಿ. ಏನ್ ಹಾಗಿದ್ರೆ ಬಳಸ್ತಾ ಇದ್ರು ಭದ್ರಾವತಿಯವರು? ಸೊ ಇಲ್ಲಿ ಏನಾಗಿದೆ, ಬಾಕಿ ಎಲ್ಲ ಕಲ್ಲಿದ್ದಲ್ ಮೇಲೆ ಆಯ್ತು ಅಂತ ಆಯ್ತು. ನೆಕ್ಸ್ಟ್ ಟೈಮ್ ನೆನ್ಪಿಟ್ಕೊಳ್ಳಿ,
ಕಲ್ಲಿದ್ದಲು ಆಧಾರಿತವಾಗಿ ಉಕ್ಕು ಮತ್ತು ಕಾರ್ಖಾನೆ ಇದೆಯಲ್ಲ, ಅದು ಕೈಗಾರಿಕೆ. ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ, ಕೈಗಾರಿಕೆಗಳು. ಓಕೆ, ಸ್ವಲ್ಪ ಪಾಯಿಂಟ್ಗಳನ್ನು ನೋಡ್ಬಿಡುವ. ಸ್ವಲ್ಪ ಭದ್ರಾವತಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ನೋಡಿ, ಇದು ಕೂಡ ಒಂದು ಪ್ರಶ್ನೆ ಆಗುವ ಸಾಧ್ಯತೆ. ನೆಕ್ಸ್ಟ್ ಅಂದ್ರೆ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಲಿಮಿಟೆಡ್ ಅಂತೇಳಿ, ಅದು VSIL, ಅದು ಕೂಡ ಕೇಳ್ಬೋದು. ಇಲ್ಲಿ ಏನಂತ ಹೇಳಿದ್ರೆ, ಇದಕ್ಕೆ ಕಲ್ಲಿದ್ದಲು ತುಂಬಾ ದೂರದಿಂದ ತರಬೇಕು ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಕಲ್ಲಿದ್ದಲು ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಸಿಕ್ಕುದಿಲ್ಲ. ಆ ಕಡೆ ಜಾರ್ಖಂಡ್, ಆ ಕಡೆ ಎಲ್ಲ ಸಿಗ್ತದೆ, ಅಲ್ಲಿಂದ ತರೋದು ಕಷ್ಟ ಅಲ್ವಾ. ಅದಕ್ಕೆ ಏನ್ ಮಾಡಿದ್ರು, ಚಾರ್ಕೋಲ್, ಏನು ಮರದ ಇದ್ದಲು, ನಿಮ್ಗೆ ದೊಡ್ಡ ದೊಡ್ಡ ಇದ್ದಲುಗಳು ಸಿಗ್ತದೆ, ಮರವನ್ನ ಸುಟ್ಟು ದೊಡ್ಡ ದೊಡ್ಡ ಇದ್ದಲು ರೂಪ ಆಗ್ತದೆ, ಅದನ್ನ ಇಂಧನವಾಗಿ ಬಳಸ್ತಾರೆ. ಅದು ಈಗ ಕಡಿಮೆ ಆಗಿದೆ, ಮೊದಲು ಇತ್ತದು, ಈಗ ಅದನ್ನ ನೋಡ್ಕೊಳ್ಳಿ. ಅದು ಎಲ್ಲಿಂದ ಅಂತ ಹೇಳಿದ್ರೆ, ಈ ಒಂದು ಬಾಬಾ ಬುಡನಗಿರಿ ಬೆಟ್ಟಗಳಿಂದ ಕಬ್ಬಿಣದ ಅದಿರು ತರ್ತಾ ಇದ್ರು ಭದ್ರಾವತಿಗೆ. ನಂತರ ಅದನ್ನ ಕಾರ್ಖಾನೆ ನಡೆಸಲಿಕ್ಕೆ ಇಂಧನವಾಗಿ ಈ ಚಾರ್ಕೋಲ್ ಅಂದ್ರೆ ಇನ್ನೊಂದು ನೆನ್ಪಿಡಿ, ಮರದ ಇದ್ದೆಲು ಅಂತ ಹೇಳಿ, ಅದೊಂದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನೆಕ್ಸ್ಟ್ ಟೈಮ್. ಸೊ 4-5 ಪ್ರಶ್ನೆ ಆಯ್ತು. ಭದ್ರಾವತಿ ಕಾರ್ಖಾನೆಯಲ್ಲಿ ಯಾವ ಇಂಧನ ಬಳಸ್ತಾ ಇತ್ತು, ಆಮೇಲೆ ಅದರ ಫುಲ್ VISL ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಲಿಮಿಟೆಡ್, ಅದು ಕೂಡ ಒಂದು ಪ್ರಶ್ನೆ ಆಯ್ತು. ಆಮೇಲೆ ಎಲ್ಲಿಂದ ತರ್ತಾ ಇದ್ರು ಅದ್ರ ಯಾವುದು, ಇದು ಯಾವುದು ಕಬ್ಬಿಣದ ಅದಿರು ಅಂತ ಹೇಳಿದ್ರೆ ಬಾಬಾ ಬುಡನಗಿರಿ, ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ, ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಹೋಗ್ತಾನೆ. ನೆಕ್ಸ್ಟ್, ಕೆಳಕಂಡ ಪ್ರದೇಶಗಳ ಪೈಕಿ ತೋಡಾ ಬುಡಕಟ್ಟಿನ ಮೂಲ ಸ್ಥಾನವನ್ನು ಯಾವುದು ಅಂತೇಳಿ. ನಮ್ಮಲ್ಲಿ ಅಸಂಖ್ಯಾತ ಬುಡಕಟ್ಟು ಜನಾಂಗಗಳಿದ್ದಾರೆ ಭಾರತದಲ್ಲಿ. ಪ್ರತಿ ರಾಜ್ಯ, ಪ್ರತಿ ಒಂದು ದೇಶದಲ್ಲಿ, ಅಂದ್ರೆ ನಮ್ಮ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ, ಪ್ರಾಂತ್ಯದಲ್ಲಿ ಅಸಂಖ್ಯಾತಗಳಿದ್ದಾರೆ. ಅದರಲ್ಲಿ ಇಲ್ಲಿ ಕೇಳಿದ್ದಾರೆ, ಈ ತೋಡಾ ಅಂತ ಒಂದು ಬುಡಕಟ್ಟಿದೆ, ಅವ್ರು ಎಲ್ಲಿ ಅಂತೇಳಿ. ಕುಮಾವು ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಖಾಸಿ ಬೆಟ್ಟಗಳು, ಗರ್ವಾಲ ಬೆಟ್ಟಗಳು, ಇವೆಲ್ಲ ಬೆಟ್ಟಗಳ ಹೆಸರು. ಇದು ಕೂಡ ಸ್ಟಡಿ ಮಾಡಿ, ಮುಂದೆ ಹೆಲ್ಪ್ ಆಗ್ಬೋದು. ಇದರ ಆನ್ಸರ್ ಒಂದು ನೋಡಿ ಬಿಡುವ. ನೀಲಗಿರಿ ಬೆಟ್ಟ, ಎಸ್, ನೀಲಗಿರಿ ಬೆಟ್ಟ ಅಂತ ಹೇಳಿದ್ರೆ, ನೀವು ನಮ್ಮ ಏನು ಪಶ್ಚಿಮ ಘಟ್ಟ ಇದೆಯಲ್ಲ, ಕರ್ನಾಟಕದಿಂದ ಹೋಗಿ ಕೇರಳದಿಂದ ಅಲ್ಲಿ ಟರ್ನ್ ಆಗಿಬಿಡ್ತದೆ ಅಂತ, ಆ ಕಡೆ ಕೋಸ್ಟಲ್ಗೆ ಬರೋದಿಲ್ಲ. ಅದು ಟರ್ನ್ ಆಗುವಾಗ ಕೇರಳ ಮತ್ತು ತಮಿಳುನಾಡಿನ ಇದಕ್ಕೆ ಲಿಂಕ್ ಆಗುವಂತ ಬೆಟ್ಟದ ಸಾಲಿನಲ್ಲಿ ಈ ತೋಡಾ ಅನ್ನೋ ಜನಾಂಗ ಅಲ್ಲಿ ಇದ್ದಾರೆ. ತೋಡಾ ಅಂತೇಳಿ ಜನಾಂಗದವರು, ಟ್ರೈಬ್ಸ್ ಅಂತೇಳಿ. ಓಕೆ, ನೆನ್ಪಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಮಾಹಿತಿಯನ್ನು ತಗೊಂಡ್ಬಿಡುವ ಇನ್ನೊಂದು ಸ್ವಲ್ಪ. ತೋಡಾ ಜನಾಂಗವು ಮುಖ್ಯವಾಗಿ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ, ಅದೇ ಅಲ್ಲಿಂದ ತಮಿಳುನಾಡಿಗೆ ಹೋಗ್ತದಲ್ಲ ಬೆಟ್ಟಗಳ ಸಾಲು, ಅಲ್ಲಿಂದ. ಇವರ ಮನೆಗಳು ಅರ್ಧ ಗೋಳಾಕಾರ. ಅದು ನೀವು ಚಿತ್ರ ಆಕಸ್ಮಿಕ ತೋಡಾ ಟ್ರೈಬ್ಸ್ ಅಂತೇಳಿ ಗೂಗಲ್ಗೆ ಹೋಗಿಬಿಟ್ರೆ ಒಂಥರ ಹೀಗೆ ಸುತ್ತಲಾಗಿ ಬಹಳ ಚೆನ್ನಾಗಿರ್ತದೆ ಡಿಸೈನ್, ಗೋಳಾಕಾರದಲ್ಲಿ ಕಸೂತಿ ಕೆಲಸ, ತೋಡಾ ಎಂಬ್ರಾಯ್ಡರಿ ಜಾಗತಿಕ ಪ್ರಸಿದ್ಧವಾಗಿ ಪಡೆದಿದೆ. ಹೀಗಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಂದು ಸಮುದಾಯ ತನ್ನ ಲೋಕಲ್ ಆಗಿ ಸಿಕ್ಕುವ ವಸ್ತುಗಳಲ್ಲಿ ಅದ್ಭುತ ಕಲೆಯನ್ನು ಅವರು ಇದು ಮಾಡ್ತಾರೆ, ಬೇರೆ ಬೇರೆ ವಸ್ತುಗಳನ್ನು ಪ್ರೊಡಕ್ಟ್ ಮಾಡ್ತಾರೆ. ಅದರಲ್ಲಿ ಇವರು ಕಸೂತಿ ಕೆಲಸದಲ್ಲಿ ನಂಬರ್ 1. ಇದು ಕೂಡ ಒಂದು ಪ್ರಶ್ನೆ ಬರ್ಬೋದು, ಆಯ್ತಾ. ನೀಲಗಿರಿ ಬೆಟ್ಟ ಒಂದು ನೆನ್ಪಿಟ್ಕೊಳ್ಳಿ, ತೋಡಾದ ಒಂದು ನೆನ್ಪಿಟ್ಕೊಳ್ಳಿ, ಯಾವ ನಾಡು ಅಂದ್ರೆ ತಮಿಳುನಾಡು, ಅದೊಂದು ನೆನ್ಪಿಟ್ಕೊಳ್ಳಿ. ಸೊ 4-5 ಪ್ರಶ್ನೆ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಹೋಗ್ತಾನೆ. ಇಲ್ಲಿ ಈಗ ಮತ್ತೆ ಏನ್ ಮಾಡಿದ್ದಾರೆ, ಬಂದರುಗಳ ಬಗ್ಗೆ ಕೇಳಿದ್ದಾರೆ. ಈಗ ಏನ್ ಮಾಡಿದ್ದಾರೆ, ನಗರ ಕೊಟ್ಟಿದ್ದಾನೆ, ಅದರ ಪಕ್ಕದಲ್ಲಿ ಬಂದರುಗಳಿವೆ, ಅಥವಾ ಕೆಲವು ಬೇರೆ ಬೇರೆ ಉದ್ದೇಶಕ್ಕೆ, ಅಂದ್ರೆ ಸಿಟಿ ಕೊಟ್ಟಿದ್ದಾನೆ, ಬಂದರು ಮತ್ತು ಸಿಟಿ. ಇದನ್ನು ಹೊಂದಿಸಿ ಬರಿಬೇಕು ನೀವು. ಸೊ ಚೀನಾದಲ್ಲಿ ಯಾವುದು, ಈಜಿಪ್ಟ್ ಅಲ್ಲಿ ಯಾವುದು, ನೆದರ್ಲೆಂಡ್ ಅಲ್ಲಿ ಯಾವುದು, ಯುನೈಟೆಡ್ ಕಿಂಗ್ಡಮ್, ಇದಕ್ಕೆ ಯಾವುದು ಅಂತ ಹೊಂದಿಸಿ ಬರಿಬೇಕು. ನೋಡುವ, ಹೊಂದಿಸಿ ಮತ್ತೆ ಅದನ್ನ ಅಲ್ಲೇ ನೋಡಿ ತೋರಿಸ್ಬಿಡ್ತೇನೆ ನಿಮಗೆ. ಬಿ ಸರಿಯಾದ ಆನ್ಸರ್ ಅಂತ ನೀವು ಅಲ್ಲಿ ರೈಟ್ ಮಾಡಿದ್ರಿ. ಏನ್ ಪ್ರಶ್ನೆ ಈಗ ಬರಬಹುದು ನೋಡಿ. ಬಿಗೆ ಎರಡನೇದು ಏನು ಅಂತ ಹೇಳಿದ್ರಿ. ಈಗ ಬಿದಲ್ಲಿ 2, ಎಗೆ ಸಂಬಂಧಪಟ್ಟ ಹಾಗೆ ಚೈನಾಗೆ ನೋಡಿ ಯಾವ್ದು 2 ಅಂತ ಹೇಳ್ತಾರೆ, ಶಾಂಘೈ. ನಿಮ್ಗೆಲ್ಲ ಗೊತ್ತಿದೆ ಚೈನಾದ ನಗರ ಶಾಂಘೈ ಅಂತೇಳಿ ಅಲ್ವಾ, ಕ್ಲಿಯರ್ ಆಯ್ತು. ಆಮೇಲೆ ಬಿ ಈಗ ನೋಡಿ ಈಜಿಪ್ಟಿಗೆ ಸಂಬಂಧಪಟ್ಟ ಹಾಗೆ 3ನೇದು ಅಂತ ಹೇಳ್ತಾರೆ ಅವರು, ಅಲೆಕ್ಸಾಂಡರಿಯಾ. ನೀವೆಲ್ಲ ಓದಿದ್ರೆ ಗೊತ್ತಾಗ್ಬಿಡ್ತದೆ ಸಿಂಪಲ್ ಆಗಿ. ಸಿಗೆ 1ನೇದು ಅಂತ ಹೇಳ್ತಾರೆ, ನೆದರ್ಲ್ಯಾಂಡ್. ಯಾವುದು, ರೋಟರ್ ಡ್ಯಾಮ್. ಓಕೆ. ಆಮೇಲೆ ಡಿಗೆ 4ನೇದು ಈಗ ಯುನೈಟೆಡ್ ಕಿಂಗ್ಡಮ್, ಇದಕ್ಕೆ ಲಂಡನ್. UK ಅಂತ ಏನ್ ಹೇಳ್ತಿರಲ್ಲ, ಅಥವಾ ನಮ್ಮ ನಾಳಿದ ಬ್ರಿಟಿಷರು, ಅವರಿಗೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತಾರೆ, ಅದರದ ನಗರ ಲಂಡನ್. ಸೊ ಇಲ್ಲಿ ಹೊಂದಿಸಿ ಬರ್ದಿದೆ. ಸೊ ಇದಕ್ಕೆ ಸ್ವಲ್ಪ ಮಾಹಿತಿ ತಗೊಳ್ಳುವ, ಮುಂದೆ ನಮ್ಗೆ ಹೆಲ್ಪ್ ಆಗ್ಬೋದು ಅದು.
ದೇಶ ಮತ್ತು ಬಂದರು ಹೊಂದಾಣಿಕೆ ಚೀನಾ ಸಂಘೈ, ಈಜಿಪ್ತು ಅಲೆಕ್ಸಾಂಡೇರಿಯಾ, ನೆದರ್ಲ್ಯಾಂಡು ರೋಟರ್ಡ್ಯಾಮ್, ಯುನೈಟೆಡ್ ಕಿಂಗ್ಡಮ್ಸ್ ಲಂಡನ್ ಅಂತ ಆಯ್ತು. ನೆದರ್ಲ್ಯಾಂಡ್ ರೋಟರ್ಡ್ಯಾಮ್ ಬಂದರು ನೋಡಿ ನೆನ್ಪಿಟ್ಕೊಳ್ಳಿ, ಯುರೋಪಿನ ಅತಿ ದೊಡ್ಡ ಜಲ ಸಾರಿಗೆ ಕೇಂದ್ರವಾಗಿದೆ. ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಯುರೋಪಿನ ಅತಿ ದೊಡ್ಡ ಜಲ ಸಾಗಾಣಿಕೆ ಎಲ್ಲಿದೆ ಅಂತ ಹೇಳಿದಾಗ ನೆದರ್ಲ್ಯಾಂಡ್ ನ ರೋಟರ್ಡ್ಯಾಮ್, ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇದಕ್ಕೆ ಹೋಗ್ತಾನೆ. 51ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಮತ್ತೆ ಹೊಂದಿಸಿ, ಇದು ಮಾತ್ರ ಬಹಳ ಅದ್ಭುತ ಮತ್ತು ಕಷ್ಟದ ಪ್ರಶ್ನೆ ಇರ್ಬೋದು. ಯಾರು ನಮ್ಮ ಕರಾವಳಿ ಇದ್ದೀರಿ ಬಹಳ ಈಸಿಯಾಗಿ ಮಾಡ್ಬೋದು. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ, ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರು. ಪಡುಬಿದ್ರಿ ಬೀಚ್ ಅದು ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ಅಥವಾ ಯಾವ ಊರಿನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಗೋಕರ್ಣವ, ಉಡುಪಿಯ, ಮಂಗಳೂರುವ, ಕಾರವಾರ ಅಂತೇಳಿ ಅಲ್ವಾ. ಆಮೇಲೆ ಹಾಫ್ ಮೂನ್ ಬೀಚ್ ಅದು ಎಲ್ಲಿ ಅಂತ ಹೊಂದಿಸ್ಬೇಕು ನೀವೀಗ. ಓಕೆ, ದೇವಬಾಗ್ ಬೀಚ್ ಯಾವ ಊರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ. ಆಮೇಲೆ ತಣ್ಣೀರು ಬಾವಿ ಎಲ್ಲಿ ಸಂಬಂಧಪಟ್ಟದ್ದು. ಸೊ ಕೋಸ್ಟಲ್ ಅಲ್ಲಿ ಇದ್ದವರಿಗೆ ಈಸಿ ಆಗಿ ಆನ್ಸರ್ ಆಗ್ಬೋದು. ನೋಡಿಬಿಡುವ ಯಾವುದು ಅಂತ ಹೇಳಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸರಿಯಾದ ಆನ್ಸರ್ ಇಲ್ಲಿ ಬಂದಿದೆ ಡಿ. ಅಲ್ಲಿ ಏನ್ ಮಾಡಿದ್ದಾರೆ, ಎಗೆ 2ನೇದು, ಬಿಗೆ 1, ಸಿಗೆ 4, ಡಿಗೆ 3. ಇಲ್ಲಿ ಗೊತ್ತಾಯ್ತು ನೋಡಿ. ಈಗ ಪಡುಬಿದ್ರೆ ನಮಗೆಲ್ಲ ಗೊತ್ತಿದೆ, ಅದು ಉಡುಪಿಯಲ್ಲಿದೆ. ಹಾಫ್ ಮೂನ್ ಬೀಚ್ ಎಲ್ಲಿದೆ, B1 ಗೋಕರ್ಣ. ಗೋಕರ್ಣ ಉತ್ತರ ಕನ್ನಡ ಜಿಲ್ಲೆ ಹತ್ರ, ಕುಮಟಾದ ಹತ್ರ ಒಂದು ಸುಂದರವಾದ ಬೀಚ್ ಇರೋ ಸ್ಥಳ. ಇದಕ್ಕೆ ಓಂ ಬೀಚ್ ಅಲ್ಲೂ ಕೂಡ ಹೇಳ್ತಾರೆ. ಅಲ್ಲಿ ಒಂದು ಬಹಳ ಫೇಮಸ್ ಇದೆ ಓಂ ಬೀಚ್, ನೆನ್ಪಿಟ್ಕೊಳ್ಳಿ. ಇದು ಹಾಫ್ ಮೂನ್ ಬೀಚ್ ಆಯ್ತು. ಆಮೇಲೆ ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ, ದೇವಬಾಗ್ ಬೀಚ್, ಇದು ಕಾರವಾರದಲ್ಲಿ ಇದೆ. ಓಕೆ, ತಣ್ಣೀರ್ ಬಾವಿ ಮಂಗಳೂರಲ್ಲಿ ಇದೆ. ಸೊ ಅಲ್ಲಿ ಕನ್ಫ್ಯೂಸ್ ಆಗ್ತದೆ, ತಣ್ಣೀರ್ ಬಾವಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತದೆ ಅಲ್ವಾ, ಅದಕ್ಕೆ ಕನ್ಫ್ಯೂಸ್ ಮಾಡಿರ್ಬೋದು. ಓಕೆ, ನೋಡುವ ಇದರದ್ದು ಕೆಲವು ಮಾಹಿತಿಗಳನ್ನ ಇನ್ನಷ್ಟು. ಕಡಲ ತೀರಗಳ ಹೊಂದಾಣಿಕೆ ಪಡುಬಿದ್ರಿ ಬೀಚ್ ಉಡುಪಿ ಜಿಲ್ಲೆ, ಹಾಫ್ ಮೂನ್ ಬೀಚ್ ಗೋಕರ್ಣ ಅದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ನಗರ ಹತ್ರ ಬರ್ತದೆ, ನೆನ್ಪಿಡಿ. ದೇವಬಾಗ್ ಬೀಚ್ ಕಾರವಾರದಲ್ಲಿದೆ, ತಣ್ಣೀರು ಬಾವಿ ಮಂಗಳೂರಲ್ಲಿದೆ. ನೋಡಿ ಇದೊಂದು ಪಾಯಿಂಟ್ ಬರ್ಬೋದು, ಪಡುಬಿದ್ರಿ ಬೀಚ್ ತನ್ನ ಸ್ವಚ್ಛತೆ ಮತ್ತು ಜಾಗತಿಕ ಗುಣಮಟ್ಟಕ್ಕಾಗಿ ಪ್ರತಿಷ್ಠಿತ ಬ್ಲೂ ಫ್ಲಾಗ್. ನೆಕ್ಸ್ಟ್ ಟೈಮ್ ಇದು ಖಂಡಿತ ಬರ್ತದೆ, ನೆನ್ಪಿಟ್ಕೊಳ್ಳಿ. ಪಡುಬಿದ್ರೆ ಬೀಚ್ ತನ್ನ ಸ್ವಚ್ಛತೆ ಮತ್ತು ಜಾಗತಿಕ ಗುಣಮಟ್ಟಕ್ಕಾಗಿ ಪ್ರತಿಷ್ಠಿತ ಬ್ಲೂ ಫ್ಲಾಗ್ ಪ್ರಮಾಣೀಕರಣ ಪಡೆದಿದೆ. ಇದು ಕೂಡ ಒಂದು ಪ್ರಶ್ನೆ ಆಗಬಹುದು ನೆಕ್ಸ್ಟ್ ಟೈಮ್. ಸೊ ಬಹಳ ಇಂಟ್ರೆಸ್ಟಿಂಗ್ ಇದೆ. ನೆಕ್ಸ್ಟ್ ಹೋಗ್ತೇನೆ ಮುಂದಿನ ಪ್ರಶ್ನೆಗೆ. ಇಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಪ್ರಶ್ನೆ, ಪ್ರತಿಪಾದನೆ ಎ ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಪ್ರದೇಶಗಳ ಹತ್ತಿ ಬೆಳೆ ಪ್ರಸಿದ್ಧವಾಗಿದೆ. ಕಾರಣ ಆರ್, ಈ ಪ್ರದೇಶವು ತುಂಗಭದ್ರಾ ಯೋಜನೆಯ ಕಾಲುವೆ ನೀರಿನಿಂದ ಪ್ರಸಿದ್ಧ ಆಗಿದೆ. ಅಂದ್ರೆ ಎ ಮತ್ತು ಆರ್ ಇದನ್ನ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಪ್ರತಿಪಾದನೆ ಮಾಡ್ಬೇಕು. ಏನಂತ ಹೇಳಿದ್ರೆ ಪ್ರತಿಪಾದನೆ ಎದಲ್ಲಿ ಏನ್ ಕೇಳ್ತಾರೆ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಪ್ರದೇಶದಲ್ಲಿ ಹತ್ತಿಗೆ ಪ್ರಸಿದ್ಧವಾಗಿದೆ ಅಂತ. ಆರಲ್ಲಿ ಏನ್ ಹೇಳ್ತಾರೆ, ಈ ಪ್ರದೇಶವು ತುಂಗಭದ್ರಾ ಯೋಜನೆ ಕಾಲುವೆ ನೀರಾವರಿಯಿಂದ ಸಮೃದ್ಧಿಯಾಗಿದೆ ಅಂತ ಹೇಳಿ. ಈಗ ಎರಡು ಹೌದಾದ್ರೆ ಎರಡು ಹೌದು, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಒಂದು 4-5 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಫುಲ್ ಕನ್ಫ್ಯೂಸ್ ಮಾಡಿಸಿದ್ದಾರೆ. ಆದ್ರೆ ಎಲ್ಲ ಮಾಹಿತಿಯನ್ನು ತೆಗೆದವರಿಗೆ ಬಹಳ ಈಸಿ ಆಗ್ಬೋದು. ನೋಡುವ ಆನ್ಸರ್. ಸರಿಯಾದದ್ದು ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಏನು ಹಾಗಿದ್ರೆ ಹೇಗೆ ಸರಿಯಾಗಿದೆ ನೋಡಿಬಿಡುವಲ್ಲ. ನೋಡಿ, ರಾಯಚೂರು ಮತ್ತು ಬಳ್ಳಾರಿ ಬಯಲುಸೀಮೆಯಾಗಿದ್ದು ಇಲ್ಲಿನ ಕಪ್ಪು ಮಣ್ಣು ಹಾಗೂ ಕಾಲುವೆ ನೀರಾವರಿ ಸೌಲಭ್ಯ ಹತ್ತಿಗೆ ಅತ್ಯಂತ ಯೋಗ್ಯವಾಗಿದೆ. ನೆಕ್ಸ್ಟ್ ಟೈಮ್ ಏನ್ ಪ್ರಶ್ನೆ ಬರ್ಬೋದು, ಹತ್ತಿ ಕರ್ನಾಟಕದಲ್ಲಿ ಹತ್ತಿಗೆ ಅತ್ಯಂತ ಪ್ರಸಿದ್ಧವಾದ ಜಿಲ್ಲೆಗಳು ಯಾವುದು ಪ್ರಶ್ನೆ ಬಂದಾಗ ನೆನ್ಪಿಟ್ಕೊಳ್ಳಿ, ರಾಯಚೂರು ಮತ್ತು ಬಳ್ಳಾರಿ. ಯಾವುದು ನೀರಾವರಿ ಇದೆ ಅಲ್ಲಿ, ಅದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಒಂದಾಯ್ತು. ಇಲ್ಲಿ ಕೃಷಿಗೆ ಯಾಕೆ ಅಂದ್ರೆ ಬ್ಲಾಕ್ ಸಾಯಿಲ್, ತುಂಬಾ ಅದ್ಭುತವಾದ ಒಂದು ಸಾಯಿಲ್ ಅದು. ಅದಕ್ಕೆ ನಮ್ಮ ಕರ್ನಾಟಕ ಅನ್ನೋದು ಕೂಡ ಹೆಸರು ಬರಲಿಕ್ಕೆ ಕಪ್ಪು ಮಣ್ಣಿನ ನಾಡು, ಕರುನಾಡು ಕರ್ನಾಟಕ ಅಂತಲೇ ಆಗಿದ್ದು ಆ ದೃಷ್ಟಿಯಲ್ಲಿ. ಇನ್ನು ಕಪ್ಪು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ಹೆಚ್ಚಿರುತ್ತದೆ. ಇದು ಹತ್ತಿ ಬೆಳೆಗೆ ಅತ್ಯಂತ ಯೋಗ್ಯವಾಗಿದೆ, ಅಗತ್ಯವಾಗಿದೆ. ಆ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಇದೊಂದು 4-5 ಪ್ರಶ್ನೆ ಆಗ್ತದೆ, ನೋಟ್ ಮಾಡಿ. ನೆಕ್ಸ್ಟ್ ಹೋಗ್ತೇನೆ. ಮುಂದಿನ ಪ್ರಶ್ನೆ 53ರಲ್ಲಿ ಏನ್ ಕೇಳಿದ್ದಾರೆ, ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಯಾವುದು ಅಂತೇಳಿ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ತುಂಬಾ ಒಂದು ನ್ಯಾಷನಲ್ ಪಾರ್ಕ್ಗಳಿದೆ. ಅದನ್ನ ಅರಣ್ಯವನ್ನ ಕಾಪಾಡಬೇಕು, ಪ್ರಾಣಿಯ ಸಂಕುಲನವೂ ಕಾಪಾಡಬೇಕು. ಆ ದೃಷ್ಟಿಯಲ್ಲಿ ರಾಷ್ಟ್ರೀಯ ಉದ್ಯಾನವನ್ನು ಘೋಷಣೆ ಮಾಡಿದ ಮೇಲೆ
ಅಲ್ಲಿ ಇತರ ಯಾವುದೇ ಚಟುವಟಿಕೆಗಳಾಗದಾಗೆ ಬಹಳ ಸ್ಟ್ರಿಕ್ಟ್ ಆಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ನಿರ್ವಹಿಸ್ತವೆ ಅದನ್ನು. ಬಹಳ ಅದು ಯಾವುದು ಅಂತ ಕೇಳಿದ್ರೆ ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಇಲ್ಲಿ 4-6 ಹೆಸರು ನೋಡಿ, ಎಲ್ಲ ಕರ್ನಾಟಕದ್ದೇ. ಇದರಲ್ಲಿ ನೀವು ಗುರುತಿಸಬೇಕು ಮೊದಲು ಯಾವುದು ಅಂತ ಹೇಳಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ. ಇದು ಯಾವುದು ಅಂತ ಗುರುತಿಸಬೇಕು. ನೋಡುವಲ್ಲ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೆಕ್ಸ್ಟ್ ಇದಕ್ಕೆ ಬರ್ತದೆ, ನೋಡುವ. ನೆಕ್ಸ್ಟ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ನೆಕ್ಸ್ಟ್ ಟೈಮ್ ಬಂದ್ರೆ ನಿಮ್ಗೆ ಏನಾಗ್ತದೆ? 74ರಲ್ಲಿ. ಇದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಓಕೆ. ಪ್ರಾಜೆಕ್ಟ್ ಟೈಗರ್, ಇಲ್ಲಿ ಹುಲಿ ಸಂತತಿಯನ್ನ ಸರಿಯಾಗಿ ಅಭಿವೃದ್ಧಿ ಮಾಡಿ ಅದನ್ನು ಬೆಳೆಸುವ ಹಾಗೆ, ಅದನ್ನು ಕಾಪಾಡುವ ಹಾಗೆ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿ ಒಂದಿದೆ. ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಇದು ಮೈಸೂರು ಮಹಾರಾಜರ ಖಾಸಗಿ ಭೇಟಿಯಾಡುವ ಮೊದಲಾಗಿತ್ತು. ಆಮೇಲೆ ಇದು ಭಾರತದ ಪ್ರಮುಖ ಹುಲಿ ಸಂರಕ್ಷಿತ ತಾಣವಾಗಿದೆ. ಮೊದಲು ಇತ್ತದ ಕಾಲ ಕೊಟ್ಟಿದ್ದಾರೆ, ಅದು ಬೇಕಂತಿಲ್ಲ. ಸದ್ಯಕ್ಕೆ ಇದು ನೆನ್ಪಿಟ್ಕೊಳ್ಳಿ, ಇಷ್ಟು ನಿಮ್ಗೆ ಹೆಲ್ಪ್ ಆಗ್ತದೆ. ಆಮೇಲೆ ಬಾಕಿದು ಇನ್ನೊಂದ್ಸಲ ನೋಡಿಬಿಡುವಲ್ಲ ನಿಮ್ಗೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ. ಯಾವುದೆಲ್ಲ? ಬನ್ನೇರುಘಟ್ಟ ಬೆಂಗಳೂರಿಗೆ ಅತಿ ಸಮೀಪದಲ್ಲಿ, ಅಲ್ಲಿ ಕೂಡ ರಕ್ಷಿತ ತಾಣವಾಗಿದೆ. ಮತ್ತೆ ನಿಮ್ಗೆ ಮ್ಯೂಸಿಯಂ, ನಿಮ್ಗೆ ಎಲ್ಲ ಪ್ರಾಣಿಗಳು ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ಕೂಡ ನೀವು ಯಾವಾಗ ಭೇಟಿ ಕೊಡಿ. ನಾಗರಹೊಳೆ ಗೊತ್ತಿದೆ ತಮಗೆ, ಕುದುರೆಮುಖ ಅದು ಕೂಡ ಗೊತ್ತಿದೆ, ಯಾವಾಗ್ಲೂ ಸುದ್ದಿಯಲ್ಲಿ ಇರ್ತದೆ. ಇದ್ರ ಬಗ್ಗೆ ಮಾಹಿತಿ ತೆಗೀರಿ. ನೆಕ್ಸ್ಟ್, ಇಲ್ಲಿ ಕದಂಬ ರಾಜವಂಶದ ರಾಜಧಾನಿ ಯಾವುದಾಗಿತ್ತು? ಎಷ್ಟು ಸಿಂಪಲ್ ಆಗಿ ಕೇಳಿದ್ದಾರೆ. ಇತಿಹಾಸ ನೋಡಿದವರು ರಪ್ಪ ಆನ್ಸರ್ ಮಾಡುವಾಗಿದೆ. ಬಾದಾಮಿ, ಬನವಾಸಿ, ತಲಕಾಡು, ದ್ವಾರ ಸಮುದ್ರ. ನೋಡುವ, ಎಲ್ಲ ಆನ್ಸರ್ ಮಾಡಿ ನೋಡ್ಕೊಳ್ಳೋ ರಪ್ಪ. ಬನವಾಸಿ. ಓಕೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಕನ್ನಡದ ಪ್ರಪ್ರಥಮ ರಾಜವಂಶರಾದ ಕದಂಬ ರಾಜಧಾನಿ ಬನವಾಸಿ ಆಗಿತ್ತು. ಇದನ್ನು ಮಯೂರವರ್ಮ ಸ್ಥಾಪಿಸಿದರು. 4-5 ಪ್ರಶ್ನೆ ಆಯ್ತು. ಕದಂಬ ವಂಶದ ಸ್ಥಾಪಕರು ಯಾರು? ಮಯೂರವರ್ಮ. ಎಲ್ಲಿ ಅವರ ರಾಜಧಾನಿ ಆಗಿತ್ತು? ಬನವಾಸಿ. ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಬಂದ್ರೆ, ಈಗ ಅದು ಜಿಲ್ಲೆ ಹೆಸರು ಕೇಳಿದ್ರೆ ನಿಮಗೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ. ಇದರ ಜಿಲ್ಲಾ ಕೇಂದ್ರ ಯಾವುದು ಅಂದ್ರೆ ಕಾರವಾರ. ಇದು ಒಂದು ಪ್ರಶ್ನೆ ಆಗ್ತದೆ. ಆಮೇಲೆ ಇದು ಎಲ್ಲಿ, ಯಾವ್ದು ನಗರಕ್ಕೆ ಹತ್ತಿರ ಇದೆ ಅಂದ್ರೆ ಶಿರ್ಸಿ. ಶಿರ್ಸಿಗೆ ಹತ್ತಿರದಲ್ಲಿದೆ. ಇದು ತುಂಬಾ ಹತ್ತಿರದಲ್ಲಿ ಈ ಬನವಾಸಿ ಇದೆ. ನೆನ್ಪಿಟ್ಕೊಳ್ಳಿ. ಈಗ ನಾನು ಹೇಳಿದ್ದು, ಇಲ್ಲಿ ಪ್ರತಿ ವರ್ಷ ರಾಜ್ಯ ಸರ್ಕಾರವು ಕದಂಬೋತ್ಸವ ಕೇಳಬಹುದು ನಿಮ್ಗೆ ನೆಕ್ಸ್ಟ್ ಟೈಮ್. ಕದಂಬೋತ್ಸವ ಎಲ್ಲಿ ನಡೆಯುತ್ತದೆ? 4-6 ಸಿಟಿಗಳನ್ನು ಕೊಟ್ಟು ಬನವಾಸಿ ಸರಿಯಾದ ಆನ್ಸರ್. ನೆನ್ಪಿಡಿ. ಬನವಾಸಿ ಯಾರ್ದು ಇದಾಗಿತ್ತು? ಯಾವ ರಾಜರ ವಂಶದ ಕೇಂದ್ರ ಸ್ಥಾನವಾಗಿತ್ತು ಅಂದ್ರೆ ಅದು ನಿಮಗೆ ಕದಂಬರು. ಅದು ಕೂಡ ಒಂದು ನೆನಪಾಗಿದೆ. ಓಕೆ. ನೆಕ್ಸ್ಟ್ ಇದಕ್ಕೆ ಹೋಗ್ತಾನೆ. ಕರ್ನಾಟಕದಲ್ಲಿ ಯಾವ ನದಿಗೆ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ನಿರ್ಮಾಣವಾಗಿವೆ? ಇದು ಕೂಡ ನದಿ ಪರ್ವತ ಶ್ರೇಣಿ ಓದ್ಬೇಕಂತ ಯಾವಾಗ್ಲೂ ಹೇಳ್ತಾ ಇರ್ತೇನೆ. ನೋಡಿ, ಕೃಷ್ಣಾ ನದಿ, ಶರಾವತಿ ನದಿ, ಕಾವೇರಿ ನದಿ, ತುಂಗಭದ್ರಾ ನದಿ. ಗಗನಚುಕ್ಕಿ ಭರಚುಕ್ಕಿ ಅಂದ್ರೆ ಬಹಳ ಬ್ಯೂಟಿಫುಲ್ ಇದೆ. ನಾನು ನೋಡಿದ್ದೇನೆ, ತಾವು ಕೂಡ ನೋಡಿದ್ರೆ ಸಂತೋಷ. ಕೂಡಲೇ ಫೈಂಡ್ ಮಾಡ್ಬೋದು. ನೋಡುವಲ್ಲ, ಕಾವೇರಿ ನದಿಗೆ. ಸೊ ಮೈಸೂರಿಂದ ಸುಮಾರು ದೂರದಲ್ಲಿ ಒಂದು ತಾಲೂಕಾ ಕೇಂದ್ರ ಇದೆ, ಅಲ್ಲಿ ಬರ್ತದೆ. ಅದು ನಮ್ಮ ಕನ್ನಡದ ಹೆಚ್ಚಿನ ಚಲನಚಿತ್ರಗಳಲ್ಲಿ ಆ ಸೀನ್ ನೋಡಿರ್ತೀವಿ, ಐ ಥಿಂಕ್. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡುವ ಇನ್ನೊಂದಷ್ಟು. ಕಾವೇರಿ ನದಿಯು ಸಿಮನ ಸಮುದ್ರ ದ್ವೀಪದ ಬಳಿ ಇವೆರಡು ಜಲಪಾತಗಳನ್ನು ಸೃಷ್ಟಿಸುತ್ತದೆ. ಇದು ಮಂಡ್ಯ ಮತ್ತು ಚಾಮರಾಜನಗರ ಗಡಿಯಲ್ಲಿದೆ. ನೆಕ್ಸ್ಟ್ ಟೈಮ್ ಕೇಳಬಹುದು, ಈ ಗಗನಚುಕ್ಕಿ ಭರಚುಕ್ಕಿ ಯಾವ 2 ಜಿಲ್ಲೆಗಳ ಗಡಿಯಲ್ಲಿದೆ ಅಂತ ಹೇಳಿದಾಗ ಮಂಡ್ಯ ಮತ್ತು ಚಾಮರಾಜನಗರ. 1 ಪಾಯಿಂಟ್ ಆಯ್ತು. ಇದೇ ಶಿವನ ಸಮುದ್ರದಲ್ಲಿ ನೋಡಿ, ಇದೊಂದು ಪ್ರಶ್ನೆ ಆಗ್ತದೆ. ಶಿವನ ಸಮುದ್ರದಲ್ಲಿ 1902ರಲ್ಲಿ ಸ್ಥಾಪನೆಯಾದ ಜಲವಿದ್ಯುತ್ ಕೇಂದ್ರವು ಏಷ್ಯಾದಲ್ಲೇ ಪ್ರಥಮ. ನೆನ್ಪಿಡಿ, ಇಂಡಿಯಾದಲ್ಲೆಲ್ಲ, ಇಡೀ ಏಷ್ಯಾದಲ್ಲಿ ಜಲ ವಿದ್ಯುತ್ತಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತದ್ದು ನೀರಿನಿಂದ. ಸೊ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ ಶಿವನ ಸಮುದ್ರ. ಸೊ ಯಾವ ವರ್ಷದಲ್ಲಿ ಅಂದ್ರೆ 1902. ಯಾವ ಪ್ರದೇಶ? ಶಿವನ ಸಮುದ್ರ. ಇಡೀ ಏಷ್ಯಾದಲ್ಲಿ, ಭಾರತದಲ್ಲೇ ಅಲ್ಲ, ಏಷ್ಯಾದಲ್ಲೇ ದೊಡ್ಡದು. ಸೊ ಇದು ಪ್ರಥಮದ್ದು. ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ.
ಭಾರತದ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು? ಈಗ ತುಂಬಾ ತಿದ್ದುಪಡಿಗಳಾಗಿದೆ. ಸೊ ಹತ್ರ 100+108 ತಿದ್ದುಪಡಿವರೆಗೆ ನಾನು ನೋಡಿದಾಗ ಇತ್ತೀಚಿನ ಮೊನ್ನೆ ನಿನ್ನೆ ಆಗಿದ್ದು ಗೊತ್ತಿಲ್ಲ, ಅಂತೂ 100+ ತಿದ್ದುಪಡಿಗಳೇ ಆಗಿದೆ ಸಂವಿಧಾನ ಬೆಳೆದ ನಂತರ. ಆ ಎಷ್ಟನೇ ತಿದ್ದುಪಡಿಯಲ್ಲಿ ಏನ್ ಮಾಡಿದ್ದಾರೆ? ಇಲ್ಲಿ ಭಾರತದ ಸಂವಿಧಾನದ ಯಾವ ತಿದ್ದುಪಡಿ ಪಂಚಾಯತ್ ರಾಜ್ ಬಗ್ಗೆ ಸುಧಾರಣೆ ಮಾಡಿದ್ರಲ್ಲ, ಅದು ಯಾವುದು ಅಂತೇಳಿ ಸಂಖ್ಯೆ ಮಾತ್ರ ಕೇಳಿದ್ದಾರೆ. ಸೊ ನೋಡುವಲ್ಲ ಇದ್ರ ಆನ್ಸರ್. 73ನೇ ತಿದ್ದುಪಡಿ ಕಾಯ್ದೆ, ಅದನ್ನು ತಿದ್ದುಪಡಿ ಮಾಡಿ ಪಂಚಾಯತ್ ರಾಜ್. ಈಗೇನು ನೀವು 3 ಹಂತದಲ್ಲಿ ನಾವು ಕರ್ನಾಟಕದಲ್ಲಿ ನೋಡ್ತೇವೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಇದನ್ನ 73ರಲ್ಲಿ ಒಂದು ತಿದ್ದುಪಡಿ ಮಾಡಿ ಈ ರೀತಿಯ ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡಿದ್ರು. ಬಹುಶಃ ಕರ್ನಾಟಕ ಆ ವಿಷಯದಲ್ಲಿ ನಂಬರ್ 1. ಯಾವುದೇ ಒಂದು ಯೋಜನೆ ಅಂದ್ರೆ ಒಂದು ಹೊಸ ವಿಷಯಗಳಿದ್ದಾಗ ಅದನ್ನ ಅಳವಡಿಸಿಕೊಂಡು ಮುಂಚೂಣಿಯಲ್ಲಿ ತರುವುದರಲ್ಲಿ ಕರ್ನಾಟಕ ನಂಬರ್ 1. ಆ ನಿಟ್ಟಿನಲ್ಲಿ ಈಗ ನಮ್ಮ 3 ಹಂತದ ಆಡಳಿತ ಇದೆ: ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ವಿಕೇಂದ್ರೀಕರಣ ಅಂತ ಹೇಳ್ತಾರೆ ಅದರ ಬಗ್ಗೆ. ಸೊ ಆನ್ಸರ್ ಆಯ್ತು. ಸ್ವಲ್ಪ ಮಾಹಿತಿಗಳನ್ನು ನೋಡುವ. ಯಾವ ವರ್ಷದಲ್ಲಿ ಅಂತ ಪ್ರಶ್ನೆ ಬಂದಾಗ, ತಿದ್ದುಪಡಿ ಎಷ್ಟನೇ ವರ್ಷದಲ್ಲಿ ಆಯ್ತು ಅಂತ ಬಂದಾಗ 1992ರಲ್ಲಿ. ಎಷ್ಟನೇ ತಿದ್ದುಪಡಿ? 73. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ ಪಂಚಾಯತ್ ರಾಜ್. ಈ ಕಾಯ್ದೆಯ ಸಂವಿಧಾನಕ್ಕೆ 11ನೇ ಅನುಸೂಚಿ, ಶೆಡ್ಯೂಲ್ ಮತ್ತು ಭಾಗ 9ರನ್ನು ಸೇರ್ಪಡೆ ಮಾಡಿತು. ನೋಡಿ, ಇಲ್ಲಿ ಸ್ವಲ್ಪ ಯಾವಾಗ್ಲೂ ಅನುಸೂಚಿ, ಶೆಡ್ಯೂಲ್ ಯಾವಾಗ್ಲೂ ಕನ್ಫ್ಯೂಸ್ ಆಗ್ತದೆ. ಅನುಸೂಚಿ, ಈ ಶೆಡ್ಯೂಲ್ ಅಂತ ಏನಿದೆ, ಇದು ಎಷ್ಟಿದೆ ನಮ್ಮಲ್ಲಿ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಇದು ಎಷ್ಟು? 12 ಇದೆ. ಈಗ ಯಾವುದು? ಶೆಡ್ಯೂಲ್ ಅಥವಾ ಅನುಸೂಚಿ. ಭಾಗ ಎಷ್ಟಿದೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ನೋಡಿ, ಭಾಗ 22 1 ಹೀಗೆ ಮಾಡಿದಾಗ 22 ಇದೆ. ಸೊ ಮೂಲ ಇದರಲ್ಲಿ ಸಂವಿಧಾನದಲ್ಲಿ ಎಷ್ಟಿದೆ ಆರ್ಟಿಕಲ್, ಅದು ಕೂಡ ಒಂದು ಪ್ರಶ್ನೆ ಆಗ್ಬಹುದು. ಈ ತರ ಅದು ನೋಡ್ಬೇಕು. ಯಾಕಂದ್ರೆ ಅನುಚ್ಛೇದ, ಅನುಸೂಚದ, ಆರ್ಟಿಕಲ್ ಎಲ್ಲ ಅದು ಸಪರೇಟ್. ಸೊ ಭಾಗದಲ್ಲಿ ವಿಂಗಡಿಸಿದ್ದಾರೆ. ಇದೇನು 11ನೇ ಭಾಗ ಇದೆಯಲ್ಲ, ಇದು 1ರಿಂದ 22. ಸೊ ಇದರಲ್ಲಿ ಯಾವ ಭಾಗದಲ್ಲಿ? 11ನೇ ಭಾಗದಲ್ಲಿ ಅದನ್ನು ಸೇರಿಸಿದ್ದಾರೆ. ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಸೊ 22 ಭಾಗದಲ್ಲಿ ಟೋಟಲ್ ಆರ್ಟಿಕಲ್ ಏನಿದೆ, 1 by 1. ಒಂದನೇದೇನು ಹೇಳ್ತದೆ, ಎರಡನೇದೇನು ಹೇಳ್ತದೆ, 395 ಮೂಲ ಸಂವಿಧಾನದಲ್ಲಿ. ತಿದ್ದುಪಡಿ ಆದ್ಮೇಲೆ ಇನ್ನಷ್ಟು ಸೇರ್ಪಡೆ ಆಗಿದೆ, ಅದು ಬೇರೆ. ಅದು ಕೂಡ ಪ್ರಶ್ನೆ ಆಗ್ಬಹುದು, ನೋಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಇದಕ್ಕೆ ಹೋಗ್ತೇನೆ. ಕರ್ನಾಟಕದ ಯಾವ ನಗರವನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಮತ್ತು IT ಹಬ್ ಎಂದು ಕರೆಯಲಾಗುತ್ತದೆ? ಬಹಳ ಸಿಂಪಲ್ ಆಗಿದೆ, ತಮಗೆಲ್ಲ ಗೊತ್ತಿದೆ. ಇವತ್ತು ಅದ್ಭುತವಾಗಿ ಬೆಳೆಯುವಂತದ್ದು ಯಾವುದು ಏನು ಅಂತೇಳಿ ನೋಡಿಬಿಡುವ. ಬೆಂಗಳೂರು. IT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಇಡೀ ಜಗತ್ತಿನಲ್ಲಿ ಬಹಳ ಗುರುತಿಸಿಕೊಂಡಂತ ನಗರ ಇದ್ರೆ ಅದು ಬೆಂಗಳೂರು. ತಮಗೆಲ್ಲ ಗೊತ್ತಿದೆ, ಬಹಳ ಸಿಂಪಲ್ ಆಗಿ ಕೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಕೊಡುವ ಇದಕ್ಕೆ. ಬೆಂಗಳೂರು ಭಾರತದ ಪ್ರಥಮ ಮಾಹಿತಿ ತಂತ್ರಜ್ಞಾನ IT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಫ್ತು ಕೇಂದ್ರವಾಗಿ ದೇಶದ ಪ್ರಮುಖ ಉದ್ಯೋಗ ಸೃಷ್ಟಿ ಕರ್ತ ನಗರವಾಗಿದೆ. ಹೌದು, ಬಹುಶಃ ಜಗತ್ತಿನ ಎಲ್ಲ ಕಂಪನಿಗಳು ಬೆಂಗಳೂರಲ್ಲಿದೆ. ಅದು ಬಿಟ್ರೆ ಮತ್ತೆ ಯಾವ್ದಿದೆ? ಹೈದರಾಬಾದ್. ನೆನ್ಪಿಟ್ಕೊಳ್ಳಿ, ಬೆಂಗಳೂರು ಬಿಟ್ರೆ ಹೈದರಾಬಾದ್, ದಿಲ್ಲಿ ಅಂತೂ ಹೇಗೋ ಇದ್ದೇ ಇದೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಆಯ್ತಾ? ಇದನ್ನು ಅದರ ಹಸಿರು ಪರಿಸರ ಮತ್ತು ಸುಂದರ ಉದ್ಯಾನಗಳಿಂದಾಗಿ ಉದ್ಯಾನ ನಗರಿ. ಸೊ ಬೆಂಗಳೂರಿಗೆ ಇನ್ನೊಂದು ಹೆಸರು ಯಾವುದು ಅಂದ್ರೆ ಉದ್ಯಾನ ನಗರಿ ಅಂತ ಕರೀತಾರೆ. ಅದು ಕೂಡ ಒಂದು ಪಾಯಿಂಟ್ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಉದ್ಯಾನ ನಗರಿ ಯಾವ ನಗರವನ್ನು ಕರೀತಾರೆ ಅಂದಾಗ ಬೆಂಗಳೂರು. ಮೈಸೂರು, ಧಾರವಾಡ ಹೀಗೆಲ್ಲ ಕೊಟ್ಟರೆ, ಮಂಗಳೂರು ಹೀಗೆ 4 ಕೊಟ್ರೆ ಅದು ಬೆಂಗಳೂರೇ, ಉದ್ಯಾನ ನಗರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾನೆ. ಪ್ರಶ್ನೆ 58. ಸೊ ಕನ್ನಡ ಸಾಹಿತ್ಯದ ಬಗ್ಗೆ ಬಂತು ಸರಳನಾಗಿ. ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಕವಿಗಳದ ಹೆಸರೆಲ್ಲ ಗೊತ್ತಿದೆ, ನೀವು ಯಾರಿಗೆ ಗೊತ್ತಿಲ್ಲ ಅವರು ಸ್ವಲ್ಪ ನೋಡ್ಕೊಳ್ಳಿ. ಗೊತ್ತಿದ್ದವ್ರಿಗಂತೂ ಈಸಿಯಾಗಿ ಗೊತ್ತಾಗ್ಬೋದು. ನೋಡುವ ಯಾರು ಅಂತೇಳಿ, ಯಾರಿಗೆ ಸಿಕ್ಕಿದೆ ಮೊಟ್ಟ ಮೊದಲಾಗಿ ಅಂತೇಳಿ. ಕುವೆಂಪು ಅವರಿಗೆ ಸಿಕ್ಕಿದೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಸೊ ನೆಕ್ಸ್ಟ್ ಸ್ವಲ್ಪ ಮಾಹಿತಿಯನ್ನು ತಗೊಳ್ಳುವ. ನೋಡಿ, ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಪೂರ್ತಿ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಇದು ಕೂಡ ಒಂದಾಯಿತು. ಆಮೇಲೆ ಯಾವ ಕೃತಿಗೆ ಅಂತ ಹೇಳಿದ್ರೆ ಶ್ರೀ ರಾಮಾಯಣ ದರ್ಶನಂ. ಯಾವುದು? ಶ್ರೀ ರಾಮಾಯಣ ದರ್ಶನಂ. ಈ ಕೃತಿಗೆ ಮಹಾಕಾವ್ಯಕ್ಕಾಗಿ ಯಾವ ವರ್ಷದಲ್ಲಿ ಸಿಕ್ಕಿದೆ ಅಂತ ಪ್ರಶ್ನೆ ಬಂದ್ರೆ
1962ರಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು, ಫಸ್ಟ್ ಕರ್ನಾಟಕದಲ್ಲಿ. ಕನ್ನಡ ಭಾಷೆಯು ಇದುವರೆಗೆ ದೇಶದಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಜ್ಞಾನಪೀಠ ಪ್ರಶಸ್ತಿ ಅತಿ ಹೆಚ್ಚು ಪಡೆದಂತ ದೇಶದಲ್ಲಿ ಯಾವ ರಾಜ್ಯ ಅಂತ ಹೇಳಿದ್ರೆ 2ನೇ ಸ್ಥಾನದಲ್ಲಿದೆ, ಒಂದನೇದಲ್ಲ. ಅಂದ್ರೆ ಭಾಷೆ, ಕನ್ನಡ ಭಾಷೆಗೆ 8 ಎಲ್ಲಿ ಕೊಟ್ಟಿದ್ದೇನೆ, 8 ಪ್ರಶಸ್ತಿಗಳಿದೆ ಒಟ್ಟು ಇದುವರೆಗೆ. ಸೊ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಒಂದು ಅನಂತ ಮೂರ್ತಿ, ಶಿವರಾಮ್ ಕಾರಂತ್, ಇವರೊಂದಾಯ್ತು, ಕುವೆಂಪು ಅವರು, ದ.ರಾ. ಬೇಂದ್ರೆ, ಹೀಗೆ ಪಟ್ಟಿ ಮಾಡ್ತಾ ಹೋಗಿ. ನಾನು 4-5 ಹೆಸರು ಹೇಳಿದ್ದೇನೆ, ಬೇಕಾದ್ರೆ ನಿಮ್ಗೆ ಬರೆದು ಬಿಡ್ತೇನೆ ಕೆಲವು 4, ನೀವು 4 ಸರ್ಚ್ ಮಾಡಿ. ಒಂದು ದ.ರಾ. ಬೇಂದ್ರೆ, ದ.ರಾ. ಬೇಂದ್ರೆ, ಆಮೇಲೆ ಶಿವರಾಮ್ ಕಾರಂತ್, ಮತ್ತೆ ಯಾರು, ವಿ.ಕ್ರ. ಗೋಕಾಕ್, ಸರ್ನೇಮ್ ಗೋಕಾಕ್, ಊರಲ್ಲ, ಹೆಸರು ನೆನ್ಪಿಟ್ಟಿ, ಊರ ಹೆಸರಿದೆ, ಸರ್ನೇಮ್ ಇಟ್ಕೊಂಡಿದ್ದಾರೆ. ಹೀಗೆ 3 ಹೆಸರು ಕೊಟ್ಟಿದ್ದೇನೆ, 4 ಇಲ್ಲಿದೆ. ಇನ್ನು 4 ಯಾವ್ದೊಂದು ಸರ್ಚ್ ಮಾಡಿ ನನಗೆ ಹೇಳಿ. ನೆಕ್ಸ್ಟ್, ಥ್ಯಾಂಕ್ ಯು. ಮುಂದಿನದಕ್ಕೆ ಹೋಗ್ತೇನೆ. ಕರ್ನಾಟಕ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಅದ್ಭುತವಾದ ಪ್ರಶ್ನೆ, ನೋಡಿಬಿಡುವ ಆನ್ಸರ್. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ. ಅಂದ್ರೆ ಕನ್ನಡ ನಾಡು, ತಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡ ನಾಡು ಆಗ್ಬೇಕಾದ್ರೆ ತುಂಬಾ ಹೋರಾಟ ಇದೆ. ಅದಕ್ಕೆ ನಮ್ಮದೊಂದು ವಿಡಿಯೋ ಇದೆ, ಹೇಗೆ ಏಕೀಕರಣ ಆಯಿತು, ಕರ್ನಾಟಕ ರಾಜ್ಯ ಹೇಗೆ ಸ್ಥಾಪನೆ ಆಯಿತು, ಯಾರೆಲ್ಲ ಮಹನೀಯರು ಹೋರಾಟ ಮಾಡಿದ್ರು, ತುಂಬಾ ಪ್ರಶ್ನೆ ಬರ್ತದೆ. ಒಂದು ವಿಡಿಯೋ ಇದೆ, ಕರ್ನಾಟಕ ಏಕೀಕರಣ ಅಂತೇಳಿ, ಯೂಟ್ಯೂಬ್ ಅಲ್ಲಿ ನೋಡಿ. ಇದರ ಉತ್ತರ ನೋಡಿ ಬಿಡುವಲ್ಲ, ಉತ್ತರ ಅಂತೂ ನೋಡಿ ಆಯ್ತು. ಮಾಹಿತಿ ಸ್ವಲ್ಪ. 1956 ಯಾವಾಗಾಯ್ತು ಕನ್ನಡ ಭಾಷೆಯನ್ನು ಮಾತಾಡುವವರದೆಲ್ಲ ಸೇರಿ ರಾಜ್ಯ ಆಯ್ತಲ್ಲ, ಅದು 1956 ನವೆಂಬರ್ 1ರಂದು ಕನ್ನಡ ಮಾತನಾಡುವ ಪ್ರಜೆಗಳನ್ನು ಸೇರಿಸಿ ಮೈಸೂರು ರಾಜ್ಯ ಅಂತ ಆಯ್ತು. ನೆನ್ಪಿಟ್ಕೊಳ್ಳಿ, ಮೊದಲು ಕರ್ನಾಟಕ ನಾಮಕರಣ ಮಾಡಲಿಲ್ಲ, ಇಡೀ ಕನ್ನಡ ಮಾತನಾಡುವ ಎಲ್ಲಾ ಪ್ರದೇಶವನ್ನು ಗುರುತಿಸಿ ಏನಾಯ್ತು, ಮೈಸೂರು ರಾಜ್ಯ ಆಯ್ತು. ನಂತರ ಅದಕ್ಕೆ ಕರ್ನಾಟಕ ಅಂತ ಯಾವಾಗ ನಾಮಕರಣ ಆಯ್ತು ಅಂತೇಳಿ ನಿಮಗೆ ಪ್ರಶ್ನೆ ಬಂದ್ರೆ, ನವೆಂಬರ್ 1, 1973ರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸ್ ಇದನ್ನ ಕರ್ನಾಟಕ ಎಂದು ನಾಮಕರಣ. ಏನು ಕರ್ನಾಟಕ, ಅದು ಕೂಡ ತುಂಬಾ ಸಲ ಹೇಳಿದ್ದೇನೆ. ಕರ್ನಾಟಕ ಅಂತ ಹೆಸರು ಬರಲಿಕ್ಕೆ ಕಪ್ಪು ಮಣ್ಣಿನ ಫಲವತ್ತಾದ ನಾಡು, ಸೊ ಕರುನಾಡು ಕರ್ನಾಟಕ ಅಂತೇಳಿ ಹೆಸರು ಬಂದಿದೆ. ಬಹಳ ಅದ್ಭುತವಾದದ್ದು ನೋಡಿ. ಇದು 2 ಪ್ರಶ್ನೆಗಳು ಬಹಳ ಚೆನ್ನಾಗಿದೆ. ಮತ್ತೆ ಕರ್ನಾಟಕದ ಬಗ್ಗೆ ಮಾಹಿತಿ ತೆಗೀರಿ. ಭಾಷಾವಾರು ಪ್ರಾಂತ್ಯ ಆಗುವಾಗ ಯಾವ ಜಿಲ್ಲೆ, ಯಾವ ಮಹನೀಯರೆಲ್ಲ ಶೋಧನೆ ಮಾಡಿದ್ರು, ಯಾವ ರೀತಿ ಹೋರಾಟ ಮಾಡಿದ್ರು, ಅದರ ಬಗ್ಗೆ ತುಂಬಾ ಪ್ರಶ್ನೆ ಬರ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 60. ವಿಶ್ವ ಪ್ರಸಿದ್ಧ ಜೋಗ ಜಲಪಾತವು ಯಾವ ಜಿಲ್ಲೆಯಲ್ಲಿದೆ? ಜೋಗ ಜಲಪಾತ ಎಲ್ಲರೂ ನೋಡಿರ್ತೀರಿ, ನೋಡಿಬಿಡುವ ಎಲ್ಲಿದೆ ಅಂತೇಳಿ. ಇದು ಕನ್ಫ್ಯೂಸ್ ಆಗ್ತದೆ ತುಂಬಾ ಜನರಿಗೆ, ಹಾಗಾಗಿ ಕೇಳಿದ್ದಾರೆ ಅವರು. ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಜೋಗ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗಡಿ ಭಾಗದಲ್ಲಿದೆ ಇದು, ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಇದು ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಕವಲುಗಳಿಂದ, ತಾವೆಲ್ಲ ಬಹುಶಃ ಕನ್ನಡ ನಾಡಿನವರು ಎಲ್ಲರೂ ನೋಡಿರ್ತೀರಿ, ಅದು ಹೆಸರುಗಳು ಕೂಡ ನೋಡಿರ್ತೀರಿ. ಇದು ಕೂಡ ಪ್ರಶ್ನೆ ಆಗ್ತದೆ. ಯಾವ್ದೆಲ್ಲ ಇದೆ, ರಾಜ, ರಾಣಿ, ರೋರರ್ ಮತ್ತು ರಾಕೆಟ್, 4 ಕವಲುಗಳಲ್ಲಿ ಬೀಳ್ತದಲ್ಲ, ಅದು ಕೂಡ ಹೆಸರು ನೆನ್ಪಿಟ್ಕೊಳ್ಳಿ, ಮುಂದಿನ ಸಲ ಬರ್ಬೋದು ಅದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. ಸರಿ. ಸೊ 20 ಪ್ರಶ್ನೆ ಆಯ್ತು. ಸೊ ಇದುವರೆಗೆ ಪ್ರಥಮದಲ್ಲಿ 20, ಎರಡನೇಲಿ 20, ಇದು ಈ ಕಂತಲ್ಲಿ 3ನೇ ಭಾಗದಲ್ಲಿ 20, 60 ಆಯ್ತು. ಇನ್ನು 2 ಕಂತುಗಳಲ್ಲಿ 40 ಪ್ರಶ್ನೆಗಳೊಂದು 20 ಆಗಿ, ಸೊ ಅಲ್ಲಿಗೆ 100 ಪ್ರಶ್ನೆಗಳಾಗ್ತದೆ. ಆ 100ಕ್ಕೆ ನಾವು 4 5 ತರ್ಕಗಳನ್ನು ಮಾಡಿದ್ದೇವೆ ಈ ಒಂದು ಪಾಠದಲ್ಲಿ. ನೀವು ಕೂಡ ತರ್ಕ ಮಾಡಿದ್ರೆ ಖಂಡಿತ ಈ ಪರೀಕ್ಷೆ ಪಾಸ್ ಆಗಕ್ಕೆ ಸಾಧ್ಯತೆ ಇದೆ. ನಮ್ಮ ನರೇನ್ ಅಕಾಡೆಮಿ ಬಗ್ಗೆ ಈಗಾಗಲೇ 2-3 ಸಲ ಹೇಳಿದ್ದೇನೆ. ಆದ್ರೂ ಕೂಡ ಯಾರಾದ್ರೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ, ನೆನ್ಪಿಡಿ ವಿದ್ಯಾರ್ಥಿಗಳೇ, ತುಂಬಾ ಜನರಿಗೆ ಕನ್ಫ್ಯೂಸ್ ಇದೆ. SDA ಗೆ ಒಂದು ಬೇರೆ, FDA ಗೆ ಒಂದು ಬೇರೆ, ಆಮೇಲೆ KPSC ಗೆ ಒಂದು ಬೇರೆ, UPSC ಗೆ ಒಂದು ಬೇರೆ ಪುಸ್ತಕಗಳಿದೆ. ಹಾಗೇನಿಲ್ಲ, ಸಿಲೆಬಸ್ ಎಲ್ಲದಕ್ಕೂ ಒಂದೇ. ಇತಿಹಾಸ ಗೊತ್ತಿರಬೇಕು, ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ. ಆಮೇಲೆ ಸಂವಿಧಾನ ಹೇಗೆ ಬೆಳೆದು ಬಂತು, ಸಂವಿಧಾನ ಬೇಸ್ ನಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿಗೆಲ್ಲ ಅಧಿಕಾರ ಪ್ರಾಪ್ತಿಯಾಗುವಂತ ರೀತಿ ಹೇಗಿದೆ, ಅದಕ್ಕೆ ಏನೇನು ಒಂದು ಸಂವಿಧಾನದಲ್ಲಿ ಅಡಕವಾಗಿದೆ, ಅದು ಯಾವ ಅನುಚ್ಛೇದದಲ್ಲಿ ಬರ್ತದೆ, ಇಂಥ ಎಲ್ಲ ಪ್ರಶ್ನೆಗಳು ಪಾಲಿಟಿ ಅಂತ ಹೇಳ್ತಾರೆ.
ನಂತರ ಜಿಯೋಗ್ರಫಿ ಇದು ನೋಡಿದ್ರಲ್ಲ, ನದಿ, ಪರ್ವತ ಶ್ರೇಣಿ, ಬಂದರು, ಇವ್ರ ಬಗ್ಗೆ ಪ್ರಶ್ನೆ ಬರ್ತದೆ. ಪೋರ್ಟ್ಗಳು ಎಲ್ಲೆಲ್ಲಿದೆ, ಹೀಗೆ ಸಾಮಾನ್ಯ ಜ್ಞಾನದ್ದು ಏನ್ ಮಾಡಿದ್ದೇವೆ, ನಮ್ದೊಂದು ಕೋರ್ಸ್ ಇದೆ, ಫೌಂಡೇಶನ್ ಕೋರ್ಸ್ ಅಂತೇಳಿ. ಕೋರ್ಸ್ ಹೆಸರು ಫೌಂಡೇಶನ್. ಈ ಫೌಂಡೇಶನ್ ಕೋರ್ಸ್ ನಲ್ಲಿ ಒಟ್ಟು 150 ವಿಡಿಯೋಗಳು ಪ್ಲಸ್ ವಿಡಿಯೋಗಳಿದೆ. ವಿಡಿಯೋ ಸರಣಿ. ಈ 150 ವಿಡಿಯೋ ಸರಣಿಯನ್ನ 9 ಸಂಪನ್ಮೂಲ ವ್ಯಕ್ತಿಗಳಿಂದ ರೆಕಾರ್ಡ್ ಮಾಡಿದ ಒಂದು ವಿಡಿಯೋ ಸರಣಿ ಇದೆ. ಇದು ನಿಮ್ಗೆ ಏನ್ ಹೆಲ್ಪ್ ಆಗ್ತದೆ ಅಂದ್ರೆ, ಒಂದು ಕಟ್ಟಡಕ್ಕೆ ಹೇಗೆ ಫೌಂಡೇಶನ್ ಅಗತ್ಯ ಇದೆ, ಆ ರೀತಿ ಬೇಸಿಕ್ ನಾಲೆಜ್, ಅದರ ಆಧಾರದಲ್ಲಿ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಪಾಸ್ ಆಗ್ತೀರಿ. ಬನ್ನಿ, ನಮ್ದೇ ಒಂದು ಸ್ವಂತ ಆ್ಯಪ್ ಇದೆ. ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ನೋಡಿ, ಇಲ್ಲಿ ಆ್ಯಪ್ ಸಿಂಬಾಲ್ ಕೂಡ ಕೊಟ್ಟಿದ್ದೇವೆ, ನರೇನ್ ಅಕಾಡೆಮಿ. ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿ, ಅಲ್ಲಿ ಫೌಂಡೇಶನ್ ಕೋರ್ಸ್ ಒಟ್ಟು ಮೊತ್ತ, ಟೋಟಲ್ ಮೊತ್ತ ಮತ್ತು ರಿಯಾಯಿತಿ ಎಲ್ಲ ತೆಗೆದು ಕೇವಲ 2,000 ರೂಪಾಯಿ ಕಟ್ಟಲಿಕ್ಕೆ ಬರ್ತದೆ. ಎಷ್ಟು ಬರ್ತದೆ? 2,000 ಮಾತ್ರ. ಮುಂದಿನ 1 ವರ್ಷದಲ್ಲಿ ಸೊ ನಿಮ್ಗೆ ಈ ವಿಡಿಯೋ ಲಭ್ಯ ಆಗ್ತದೆ. ಆಮೇಲೆ ಆಟೋಮೆಟಿಕ್ಲಿ ಸ್ಟಾಪ್ ಆಗ್ತದೆ. ಒಂದಾಯ್ತು. ಇನ್ನೊಂದು ವರ್ಷದವರೆಗೆ ನೀವು ಯಾವೆಲ್ಲ ಪರೀಕ್ಷೆ ಕಟ್ಟಿದ್ದೀರಿ, ಈ ತರ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ನಿಮ್ಗೆ ಕೊಡ್ತೇವೆ. ಆಮೇಲೆ ಅಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ MCQ ಆಧಾರಿತವಾಗಿ ನಿಮ್ಗೆ ಲಿಂಕ್ ಕಳಿಸಿಬಿಡ್ತೇವೆ. ನೀವು ಸ್ವಯಂ ಪ್ರೇರಿತವಾಗಿ ಟೆಸ್ಟ್ ಸೀರೀಸ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತೇವೆ. ಇಷ್ಟೆಲ್ಲ ನಿಮ್ಗೆ ಸೌಲಭ್ಯ ಸಿಗ್ತದೆ. ಸರ್, ಇಲ್ಲ ನಾವು ಈ ನಿಮ್ಮ ಯೂಟ್ಯೂಬ್ ಅಲ್ಲಿ ಕಲಿತೇವೆ ಅಂತ ಹೇಳಿದ್ರೆ ಅದು ಕೂಡ ಓಕೆ. ಸೊ ಆಲೋಚನೆ ಮಾಡಿ. ಇಷ್ಟೊಂದು ಹೇಳ್ತಾ ಮುಂದಿನ ಸಲ ಇನ್ನೊಂದು ಭಾಗ ತಗೊಂಡು ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್.